ಪ್ರಾಜೆಕ್ಟ್ ಮೇಜರ್ ಡಿಸ್ಟ್ರಿಕ್ಟ್ ರೋಡ್ 60 ಅಡಿ ರೋಡ್ಗೆ ಅಟ್ಯಾಚ್ ಆಗಿದೆ. ಸೊ ನೀವು ರೈಟ್ ಸೈಡ್ ನೋಡಬಹುದು, ಆರ್ಚ್ ಆಗ್ಲಿ ಎಲ್ಲ. ಚಿಂತಾಮಣಿಗೆ ಹೋಗ್ತಕ್ಕಂಥದ್ದು ರೈಟ್ ಸೈಡ್ ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ, ಲೆಫ್ಟ್ ಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ. ಸೊ ನಮಗೆ ಬೆಂಗಳೂರಿಂದ ಯಾವುದೇ ಒಂದು ಪಾಯಿಂಟ್ ಇಂದ ತಗೊಂಡ್ರು 85 ರಿಂದ 95 ಕಿಲೋಮೀಟರ್ 25,000 ಗಿಡ ಹಾಕಿದೀವಿ. 31 ಎಕರೆನು ಕಂಪ್ಲೀಟ್ಲಿ ಗೇಟೆಡ್ ಕಮ್ಯುನಿಟಿ, ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಫೆನ್ಸಿಂಗ್ ಆಗಿದೆ. ಎಂಟ್ರೆನ್ಸ್ ಆರ್ಚ್ ಇಂದ ಗೇಟ್ 20 ಅಡಿ ಆರ್ಚ್. ಇದು ನಾನು ಹೇಳ್ದಲ್ಲಿ 25,000 ಗಿಡಗಳಲ್ಲಿ 50+ ವೆರೈಟಿ ಆಫ್ ಮರಗಳು. ಸೊ ನೀವು ಇಲ್ಲಿ ಏನ್ ನೋಡ್ತಿದ್ರೆ ಇದನ್ನ ಬೋಗನ್ವಿಲೆ ಪೇಪರ್ ಹೂವು ಅಂತೀವಿ. ನಮ್ಮ ಹಳ್ಳಿಗಳಲ್ಲೆಲ್ಲ ಜಾಸ್ತಿ ಬೆಳಿತಿರ್ತದೆ. ಇದು 70 ವರ್ಷದ ಹಳೆ ಮರ. ಇದನ್ನ ನಾವು ಕೋಲ್ಕತ್ತಾದಿಂದ ಇಂಪೋರ್ಟ್ ಮಾಡ್ತಿದ್ದೀವಿ. ಪೆನ್ಸಿಲ್ ಪೈನ್ ಟ್ರೀಸ್ ಅಂತಾರೆ ಇವನ್ನ. ಸೊ ನಮ್ಗೆ ಅದು ಒಂಥರ ಪೆನ್ಸಿಲ್ ಶಾರ್ಪ್ ಇರ್ತಾವಲ್ಲ, ಈ ಪೆನ್ಸಿಲ್ ರೀತಿ ಅದೇ ರೀತಿ ಬೆಳೀತದೆ. ಸೊ ನಾವ್ ಎಂಟ್ರಿ ಆಗ್ತಾ ಇದ್ದಂಗೆ 40 ಫೀಟ್ ರೋಡ್, ಮೇನ್ ರೋಡ್, ಸಬ್ ರೋಡ್ 30 ಫೀಟ್ ರೋಡ್ ಕೊಟ್ಟಿದೀವಿ. ಕನೆಕ್ಷನ್ಸ್ ಕಾಣಿಸ್ತಿದೆ ನಿಮ್ಗೆ. ಸೊ ಮೇಂಟೆನೆನ್ಸ್ ಅಲ್ಟಿಮೇಟ್ ಏನು ವರಿ ಮಾಡೋ ಅವಶ್ಯಕತೆನೇ ಇಲ್ಲ. ಹೌದೌದು. ಐ ಮೀನ್ ನೀವ್ ಏನ್ ನೋಡ್ತಾ ಇದ್ರೆ ಎಲ್ಲ ಕಂಪ್ಲೀಟ್ಲಿ ರೆಡಿ ಆಗಿರೋದು. ನಾವು ಡೆವಲಪ್ ಮಾಡ್ಕೊಡ್ತೀವಿ, ಎಲ್ಲ ರೆಡಿ ಮಾಡ್ಕೊಡ್ತೀವಿ ಅಂತಲ್ಲ, ಎಲ್ಲ ಕಂಪ್ಲೀಟ್ಲಿ ಡೆವಲಪ್ ಮಾಡಿ ನಾವು ಕೊಡ್ತಾ ಇರೋದು. ಇದೆಲ್ಲ ಪ್ರತಿ ಪ್ಲಾಟ್ ಒಳಗೂನು 41 ಗಿಡ ಕೊಡ್ತಾ ಇದೀವಿ. 41 ಪ್ಲಾಂಟೇಶನ್, 41 ಗಿಡ, ಒಂದು ಜೇನ್ ಗೂಡ್ ಬಾಕ್ಸ್. ಸೊ 15 ವರ್ಷವರೆಗೂನು ನಿಮ್ಮ ಹತ್ರ ಚಾರ್ಜಸ್ ಬರೀ 50,000 ಕ್ಲೈಂಟ್ ಹತ್ರ. ಎಲ್ಲ ಲೇಬರ್ ಆಕ್ಟಿವಿಟಿ, ಗಿಡಗಳದ್ದು, ವಾಟರಿಂಗ್ ಪ್ಲಾಂಟೇಶನ್ಸ್, ಮತ್ತೆ ಕ್ಲಬ್ ಹೌಸ್, ಕಾಟೇಜಸ್ ಎಲ್ಲಾನು ನಾವೇ ನೋಡ್ಕೊಂತೀವಿ. ನಿಮ್ಮ ಹತ್ರ ಒಂದೇ ಒಂದು ಚಾರ್ಜ್ ತಗೊಳಲ್ಲ. ಪ್ರತಿ ಪ್ಲಾಟ್ ಒಳಗೂ ಕೊಡ್ತೀವಿ. ಇವೆಲ್ಲ ಫ್ರೆಂಡ್ಲಿ ಬೀಸು. ಸರ್ ಡಿಸ್ಟರ್ಬ್ ಮಾಡೋ ಗಂಟ ಅಷ್ಟೇ, ಡಿಸ್ಟರ್ಬ್ ಮಾಡಿದ್ರೆ ಸ್ವಲ್ಪ ಅನ್ಫ್ರೆಂಡ್ ಆಗ್ತದೆ. ಏನ್ ಕಚ್ಚಲ್ಲ ಸರ್, ಇದೆಲ್ಲ ಫ್ರೆಂಡ್ಲಿ ಬೀಸ್ ಇದು. ಸೊ ನಿಮಗೆ ಕಾಣಿಸ್ತಿದೆಯಲ್ಲ. ಸೊ ಒಳಗಡೆ ನಮ್ಗೆ ರೆಗ್ಯುಲರ್ ಆಗಿ ನಮ್ಗೆ ಆಲ್ಮೋಸ್ಟ್ 400 to 800 ml ಆಫ್ ಫ್ರೆಶ್ ಹನಿ ಎವ್ರಿ ಮಂತ್. ನಮ್ಗೆ ಬೀಸ್ಗೆ ನೆಕ್ಟರ್ ಬೇಕು. ನೆಕ್ಟರ್ ಸಪೋರ್ಟ್ ಆಗೋದಕ್ಕೆ ನಾವೇನ್ ಮಾಡಿದೀವಿ, ಸೆಸೆಲ್ ಪೇನಿ ಅಂತ ಹಾಕಿದೀವಿ. ಇದನ್ನ ಪಿಕಾಕ್ ಫ್ಲವರ್ಸ್ ಅಂತಾರೆ, ಯಾಕೆಂದ್ರೆ ಇದನ್ನ ನೋಡೋದಕ್ಕೆ ಪಿಕಾಕ್ ರೀತಿನೇ ಇರ್ತದೆ. 41 ಗಿಡದಲ್ಲಿ 20 ಹಣ್ಣಿನ ಗಿಡ, 20 ಹಣ್ಣಿನ ಗಿಡದಲ್ಲಿ ನಮ್ಗೆ ಸೀತಾಫಲ ಇರ್ತದೆ, ಮಾವಿನ ಹಣ್ಣು, ಒಂದು ಕೊಕೊನೆಟ್, ಮತ್ತೆ ಇದ್ರದ್ದು ಆಮ್ಲ, ಚೇಪೆಕಾಯಿ, ಮತ್ತೆ ಪರ್ಷಿಯನ್ ಲೆಮನ್, ಮತ್ತೆ ಇದು ಜಾಕ್ ಫ್ರೂಟ್, ಈ ರೀತಿ ಹಲವಾರು, ಚೀಕು, ಅಂಜೀರ್ ನೋಡ್ಬೋದು ನಾವು. ನಿಮ್ಗೆ ಸ್ಟಾರ್ ಫ್ರೂಟ್ಸ್ ನೋಡ್ತೀನಿ ಬರ್ರಿ. ಸೊ ಇದ್ರ ಜೊತೆಗೆ ನಮ್ಗೆ ಇನ್ನೇನೆಲ್ಲ ಇದೆ ಅಂತಂದ್ರೆ, ಈ ರೆಡ್ ಸ್ಯಾಂಡಲ್ ಹಾಕಿದೀವಿ. ಈ ಇದು ಕಾಣಿಸಿದೆಯಲ್ಲ, ಇದು ಮಹಾಗನಿ, 20 ಮಹಾಗನಿ ಹಾಕಿದೀವಿ. ಸೊ ನೀವು ನೋಡ್ಬೋದು, ಈ ಮಹಾಗನಿ ನಮ್ಗೆ ಟಿಂಬರ್ ರಿಟರ್ನ್ಸ್ ಬರ್ತದೆ, ಫೈನಾನ್ಷಿಯಲ್ ರಿಟರ್ನ್ಸ್ ಬರ್ತದೆ ನಮ್ಗೆ ಇದು. ಸೊ ಇದನ್ನ ಹಾರ್ವೆಸ್ಟ್ ಮಾಡಿದಾಗ ನಮ್ಗೆ ಏನು ಪ್ಲಾಟ್ ಮೇಲೆ ಇನ್ವೆಸ್ಟ್ ಮಾಡಿದಾವಲ್ಲ 20 ಮರದಿಂದ ಈಗ ಬೆಲೆ ಏನಿದೆ ಗೊತ್ತಾ, 40 ರಿಂದ 80,000 ಪರ್ ಟನ್ ಇದೆ. ಸೊ ಇನ್ ಕಮಿಂಗ್ 15 years ಅಲ್ಲಿ 1.5 ರಿಂದ 2 ಲಕ್ಷ 3 ಲಕ್ಷ ನಮ್ಗೆ ಒಂದು ಮರದಿಂದ ಬರ್ತದೆ. 20 ಮರಕ್ಕೆ ನೀವೇ ಲೆಕ್ಕ ಹಾಕೊಳ್ಳಿ. ಸೊ ನೀವು ಆಗ್ತಾ ಇರೋ ಬೆಲೆ ಮರದಲ್ಲೇ ಇನ್ನೂ ಒಂದು 50% ಜಾಸ್ತಿನೇ ಬರ್ತದೆ. ಸರ್ ಹಾರ್ವೆಸ್ಟ್ ಅಂತಂದ್ರೆ ನಾವೇನೋ ಸುಮ್ಮನೆ ಗಿಡಗಳು ಹಾಕಿ ಬಿಟ್ಬಿಡ್ತೀವಿ ಅಂತಲ್ಲ. ನಮ್ಗೆ ನೀವು ಕ್ಲೈಂಟ್ಸ್ ತಗೊಳಕ್ ಮುಂಚೆ ನಾವು ಹಾರ್ವೆಸ್ಟ್ ಔಟ್ಪುಟ್ ನೋಡ್ತೀವಿ. ಆ ಕಡೆ ನೋಡಿ ಚೇಪೆಕಾಯಿ ಕಾಣಿಸ್ತದೆ ನಿಮ್ಗೆ. ಸೊ ನಿಮ್ಗೆ ಚೇಪೆಕಾಯಿ ಹಾರ್ವೆಸ್ಟ್ ಆಗ್ಲಿ, ಸ್ಟಾರ್ ಫ್ರೂಟ್ ಹಾರ್ವೆಸ್ಟ್ ಆಗ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಕ್ಲೈಂಟ್ಸ್ ಬಂದ್ ಗಿಡ ನೋಡೋದಲ್ಲ, ಹಣ್ಣು ತಿಂದ ಜಾಗ ತಗೋಬಹುದು. ಆ ರೀತಿ ನಮ್ಗೆ ಒಂದು 10% ಜಾಗದಲ್ಲಿ ಮನೆ ಕಟ್ಟಬಹುದು. ನೋಡಿ ನಾವು 3 ತಿಂಗಳೇ ಆಗಿರೋದು ಸೇಲ್ ಮಾಡಕ್ ಸ್ಟಾರ್ಟ್ ಮಾಡಿ 8 ಕ್ಲೈಂಟ್ಸ್ ಆಲ್ರೆಡಿ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿ. 8 ಜೊತೆಗೆ ಮನೆ ಕಟ್ಕೊಂಡು ಇವ್ರು ಏನ್ ಮಾಡ್ತಾರೆ, Airbnb ಸ್ಟೇ ಮಾಡ್ತಾರೆ. ಸೊ ಈಗ ಯಾರನ್ನ ಸಿಟಿಯಿಂದ ಬರಬೇಕು, ಅವ್ರಿಗೆ ಅದರಿಂದ ಇಲ್ಲಿ ಬಂದು ಸ್ಟೇ ಮಾಡ್ಕೊಂಡು ಪೇ ಮಾಡ್ತಾರೆ. ಸೊ ನಮ್ಗೆ 5,000 ಇಂದ 10,000 ಒಂದು ಸರಿ ಬುಕ್ಕಿಂಗ್ ಆದ್ರು 8 ರಿಂದ 10 ಬುಕ್ಕಿಂಗ್ ತಿಂಗಳಿಗೆ ಹಾಗೆ ಆಗುತ್ತೆ. ಸೊ ಯಾಕೆಂದ್ರೆ ಅಮ್ಯುನಿಟೀಸ್ ಇದೆ ಇಲ್ಲಿ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ, ಎಂಜಾಯ್ ಮಾಡ್ಕೊಂಡು ಬರ್ತಾರೆ, ಸ್ಟೇ ಮಾಡ್ತಾರೆ. ಆದ್ರೆ ಒಂದು 50,000 to 80,000 ಆಗೋಯ್ತು. ಪ್ಲಸ್ ನಮ್ಗೆ ಫ್ರೂಟ್ ಹಾರ್ವೆಸ್ಟ್, ಟಿಂಬರ್ ರಿಟರ್ನ್ಸ್, ಲ್ಯಾಂಡ್ ಅಪ್ರಿಸಿಯೇಷನ್, ಲ್ಯಾಂಡ್ ವ್ಯಾಲ್ಯೂ ಎಲ್ಲಾನು ಸಿಗುತ್ತೆ. ಎಲ್ಲ ಇಲ್ಲೇ ಸಿಗಬೇಕು. ಊಟ ಸಿಗಬೇಕಾದ್ರೆ ನಲ್ಗೆ ತರಕಾರಿ, ವೆಜಿಟೇಬಲ್ಸ್ ಬೇಕು. ಸೊ ನಾವೇನ್ ಮಾಡಿದೀವಿ, ಒಂದು 10 ಗುಂಟೆ ಜಾಗದಲ್ಲಿ ತರಕಾರಿ ಬೆಳೀತಾ, ಮತ್ತೆ ಪ್ರತಿ ಪ್ಲಾಟ್ ಒಳಗಡೆ ಒಂದ್ 2-3 ಪ್ಲಾಟ್ ಒಳಗಡೆ ತರಕಾರಿ ಬೆಳೆ ಸ್ಟಾರ್ಟ್ ಮಾಡಿದ್ವಿ. ಸೊ ನೀವು ನೋಡ್ಬೋದು. ಸೊ ಅಳಸಂದಿ ಆಗ್ಲಿ, ಮತ್ತೆ ಬೀನ್ಸ್ ಹಾಕಿದೀವಿ ಲೆಫ್ಟ್ ಅಲ್ಲಿ, ಮತ್ತೆ ರೈಟ್ ಸೈಡ್ ಅಲ್ಲಿ ನೀವು ತೊಗರಿ ಹಾಕಿದೀವಿ. ಅದು ಬಿಟ್ರೆ ಆ ಕಡೆ ಈ ಚಪ್ರ ಮಾಡಿದೀವಿ. ಚಪ್ರದಲ್ಲಿ ನಾವು ಪಡವಲಕಾಯಿ, ಹೀರೆಕಾಯಿ, ಈ ತರ ಟೊಮ್ಯಾಟೊ, ಚಿಲ್ಲಿ, ಬದನೆಕಾಯಿ, ಒಂದು 20 ತರ ತರಕಾರಿ ಬೆಳಿತಾ ಇದ್ದೀವಿ. ಬಂದ ಕ್ಲೈಂಟು ಅವನೊಂದು ಫಾರ್ಮ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂದ್ರೆ ಅವರು ಫ್ಯಾಮಿಲಿಗೆ ಮನೆಗೆ ತಗೊಂಡೋಗ್ಬೇಕು. ಸೊ ಅವ್ರಿಗೆ ಒಂದು ವಾರ 10 ದಿನಕ್ಕಾಗಷ್ಟು ತರಕಾರಿ ತಗೊಂಡೋಗಿ ಅವರು ಒಂದು ಲೈಫ್ ಲೀಡ್ ಮಾಡೋ ರೀತಿ ಕಾನ್ಸೆಪ್ಟ್. ಎಷ್ಟು ಮೇಂಟೆನೆನ್ಸ್ ಚೆನ್ನಾಗಿರ್ಬೇಡ, ನೀರಿನ ವ್ಯವಸ್ಥೆ ಹೆಂಗಿರ್ಬೇಡ. ಸರ್ ನಮ್ಮ ಹತ್ರ 5 ಬೋರ್ವೆಲ್ ಇದೆ. ಈಗ 5ರಲ್ಲಿ ಬರೀ 2 ಬೋರ್ವೆಲ್ ಬಳಸ್ತಾ ಇರೋದು. ಅದ್ರ ಜೊತೆಗೆ ಮತ್ತೆ ನಮ್ಮ ಪ್ರಾಜೆಕ್ಟ್ಗೆ ಏನಾಗಿದೆ, ಇನ್ನೊಂದು ಈ ಪಾಪಾಗ್ನಿ ರಿವರ್ ಅಂತ ಇದೆ. ಅದು ನಂದಿ ಹಿಲ್ಸ್ ಅಲ್ಲಿ ಸ್ಟಾರ್ಟ್ ಆಗಿ ಆಂಧ್ರ ಪ್ರದೇಶ್ ಕರಿಯುತ್ತೆ. ನಮ್ಮ ಪ್ರಾಜೆಕ್ಟ್ ಅಟ್ಯಾಚ್ ಆಗಿದೆ. ಅದ್ರ ಹಿಂದೆ ಇನ್ನೊಂದು ಅರ್ಧ ಕಿಲೋಮೀಟರ್ ಹಿಂದೆ ಒಂದು ಕೋರ್ಲಪರ್ತಿ ಲೇಕ್, 300 ಎಕರೆ ಲೇಕ್, 300 ಎಕರೆ ಲೇಕ್. 4 ವರ್ಷ ಒಂದು ಹನಿ ನೀರು ಬಿಟ್ಟಿಲ್ಲ ಅಂದ್ರೆ ನಾವು ಸರ್ವೈವ್ ಮಾಡಬಲ್ಲ. ನಮ್ಮ ಕೈಗೆ ಬೋರ್ವೆಲ್ ಇಂದ ಅಗ್ರಿಕಲ್ಚರ್ ಪಾಂಡ್ಗೆ ನಾವು ವಾಟರ್ ಡಂಪ್ ಮಾಡ್ಕೊಂತೀವಿ. ಯಾಕೆ ಅಂದ್ರೆ ಸಮ್ಮರ್ ಅಲ್ಲಿ ಅಥವಾ ರೈನಿ ಸೀಸನ್ ಅಲ್ಲಿ ವಾಟರ್
ಅವೈಲಬಿಲಿಟಿ ಜಾಸ್ತಿ ಕಡಿಮೆ ಇರ್ತದೆ, Yes, yes, yes. ಮತ್ತೆ ಎಲೆಕ್ಟ್ರಿಸಿಟಿ ಇರುತ್ತೋ ಇಲ್ಲೋ. ಸೊ ನಾವೇನ್ ಮಾಡಿ ಅದರಿಂದ ಡಂಪ್ ಮಾಡ್ಕೊಂಡು ಈಗ ಅದ್ರ ಸಪೋರ್ಟ್ಗೆ ಏನ್ ಮಾಡಿದೀವಿ, ಸೋಲಾರ್ ಪ್ಯಾನೆಲ್ಸ್ ಹಾಕಿದೀವಿ. ಜರ್ಮನ್ ಬೇಸ್ ಸೋಲಾರ್ ಪ್ಯಾನೆಲ್ಸ್ ಫಾರ್ ದ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ. ಅಲ್ಲಿದೆಯಲ್ಲ, ಅಲ್ಲಿದೆ, ಬನ್ನಿ ನೋಡಿಸ್ತೀನಿ. 25 ಲಕ್ಷ ಲೀಟರ್ ನೀರು ಹಿಡಿಯೋ ಕೆಪಾಸಿಟಿ ಇದೆ ಇದು. ನಾವು ಬೋರ್ವೆಲ್ ಇಂದ ಇದಕ್ಕೆ ಡಂಪ್ ಮಾಡ್ಕೊಂತೀವಿ. ಅದ್ರ ಸಪೋರ್ಟ್ ಆಗಿ ಸೋಲಾರ್ ಪ್ಯಾನೆಲ್ಸ್ ಬೇಸ್ಡ್ ಪಂಪ್ ಇರುತ್ತೆ. ಸೊ ನಮ್ಗೆ ಅದರಿಂದ ನಾವು ಪ್ರತಿ ಪ್ಲಾಟ್ಗೂ ಪ್ರತಿ ಗಿಡಕ್ಕೂ ನಾವು ನೀರ್ ಸಪ್ಲೈ ಮಾಡ್ತೀವಿ. ಕ್ಲಬ್ ಹೌಸ್ ಮತ್ತೆ ಕಾಟೇಜಸ್ ಇದೆ. ಸೊ ಎವ್ರಿ ಕಾಟೇಜ್ಗೆ ವಾಶ್ರೂಮ್ಸ್ ಅಟ್ಯಾಚ್ ಆಗಿದೆ ಅದು. ಸೊ ನಮ್ಗೆ ಹೊರಗಡೆ ಕಾಮನ್ ಆಗಿ ಯೂಸ್ ಮಾಡೋದು ನಿಮ್ಗೆ ಹೆಂಗೆ ಒಂದು 3 ಸ್ಟಾರ್ 5 ಸ್ಟಾರ್ ಹೋಟ್ಲಲ್ಲಿ ಇರ್ತದಲ್ಲ, ಆ ಸ್ಪೆಷಲೈಸ್ಡ್ ರೆಸ್ಟ್ ರೂಮ್ಸ್ ಅಂದ್ರೆ 14 ರೆಸ್ಟ್ ರೂಮ್ಸ್ ಒಂದು ಫ್ಯಾಮಿಲಿ ಬಂದಾಗ ಅಲ್ಲಿ ನೋಡ್ಬೋದು ನೀವು. ಸರ್ವೇಲೆನ್ಸ್ ಕ್ಯಾಮ್ರಾ ಮತ್ತೆ ಇದೊಂದು ಕಾಟೇಜಸ್ ಒಂದು ತೋರಿಸಿ ಸರ್, ಯಾವ ತರ ಇದೆ. ಸೊ ನೀವು ಬನ್ನಿ, ನಾನು ನೋಡಿಸ್ತೀನಿ ಒಂದು ಕಾಟೇಜ್ ಯಾವ್ದು ನಿಮ್ಗೆ. ಮ್ಯಾಂಗೋ ಗ್ರೋವ್ ಅಂತ ಇದು. ಸೊ ಫ್ಯಾಮಿಲಿ ಬಂದು ಆರಾಮಾಗಿ ಸ್ಟೇ ಮಾಡ್ಕೊಳ್ಳೋ ರೀತಿ ಕಂಪ್ಲೀಟ್ಲಿ ರೆಡಿ ಮಾಡಿದೀವಿ. ಸೊ ಬೆಡ್ ವೈಸ್ ಆಗಲಿ, ಫ್ಯಾನು ಅಂಡ್ ನಿಮ್ಗೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ಅಂಡ್ ಅಟ್ಯಾಚ್ಡ್ ರೆಸ್ಟ್ ರೂಮ್ಸ್ ವಿತ್ ಗೀಸರು ಅಂಡ್ ಎಲ್ಲ ಬಕೆಟ್ ಎಲ್ಲ ಎವ್ರಿಥಿಂಗ್ ಇಸ್ ರೆಡಿ. ಸೊ ಹಿಂಗೆ ಅಂದ್ರೆ ಒಂದು ಪೀಸ್ಫುಲ್ ಮೈಂಡ್ ಬೇಕು, ನಂದು ಅಂತ ಇನ್ವೆಸ್ಟ್ಮೆಂಟ್ ಬೇಕು. ಸೊ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕಿಂತ ಒಂದು ಪೀಸ್ ಸರ್, ಒಂದು ಕಡಿಮೆ ಬಡ್ಜೆಟ್ ಅಲ್ಲಿ ಫುಲ್ಲಿ ಡೆವಲಪ್ಡ್ ಆಗಿರ್ತಕ್ಕಂಥ ಏರಿಯಾದಲ್ಲಿ ಫಾರ್ಮ್ ಲ್ಯಾಂಡ್ ತಗೊಂತಕ್ಕಂಥದ್ದು ಒಂದು ಕೆಲವೊಬ್ರಿಗೆ ಕನಸಾಗಿರುತ್ತೆ. ಒಬ್ಬ ವ್ಯಕ್ತಿ ನೀವೇ ಅನ್ಕೊಳ್ಳಿ, ಒಂದು ಜಾಗ ತಗೊಬೇಕು, ಹೋಗಿ ಒಂದು ಜಾಗ ಹುಡ್ಕೋದು, ಒಂದು ಜಾಗಕ್ಕೆ ಹೋಗಿ ಇನ್ನೊಂದು ಪ್ಲೇಸ್ ಹುಡ್ಕೋದಿದೆಯಲ್ಲ ತುಂಬಾ ಕಷ್ಟ, ಸಿಗೋಲ್ಲ ನಿಮ್ಗೆ. ಸಿಕ್ಕಿದ್ಮೇಲೆ ಲೀಗಲ್ ಡಾಕ್ಯುಮೆಂಟೇಶನ್ ಮೇಲೆ ಲೆವೆಲಿಂಗು, ನೀವು ಆ ಸಿಟಿಯಿಂದ ಇಲ್ಲಿ ಬಂದ ಲೆವೆಲ್ ಮಾಡಿಸಿ ಬೋರ್ವೆಲ್ ಹಾಕ್ಸಕ್ಕೆ 10-15 ಲಕ್ಷ ಮೋಟ್ರ್ ಸೇರಿ ಮತ್ತೆ ಅಲ್ಲೊಂದು ಮನೆ ಕಟ್ಟಿ ಗಿಡಗಳು ಹಾಕಿ ಮೇಂಟೈನ್ ಮಾಡೋಕ್ಕೆ ನಿಮ್ಮ ನೆಮ್ಮದಿಗಂತ ಶುರು ಮಾಡಿದ ಏನಾಗ್ತದೆ ನೀವೇ ಹೇಳ್ಬೇಕು. ಆ ನೆಮ್ಮದಿ ಕೆಡಿಸ್ಕೊಂತೀರ, ದುಡ್ಡು ಖರ್ಚಾಗ್ತದೆ, ಇರೋದೆಲ್ಲ. ಇಲ್ಲಿ ಏನಾಗಿದೆ, ಆ ಗಿಡಗಳು ನಾವು ಹಾಕ್ತೀವಿ, ಆ ಪ್ಲಾಟ್ ನಾವು ರೆಡಿ ಮಾಡ್ತೀವಿ, ಉಳ್ಕೊಳಕ್ಕೆ ಜಾಗ ನಾವು ರೆಡಿ ಮಾಡ್ತೀವಿ, ಊಟ ನಾವು ರೆಡಿ ಮಾಡ್ತೀವಿ. ಇದರಲ್ಲಿ ಬರೋ ಹಾರ್ವೆಸ್ಟ್ ನಿಮ್ಮದು, ರಿಟರ್ನ್ಸ್ ನಿಮ್ಮದು, ಲ್ಯಾಂಡ್ ಅಪ್ರಿಸಿಯೇಷನ್ ಆಗ್ತದೆ. ಅಕಸ್ಮಾತ್ ನೀವು ರೆಂಟಲ್ ಇನ್ಕಮ್ ಆಗ್ತದೆ, ಟಿಂಬರ್ ರಿಟರ್ನ್ಸ್ ಎಲ್ಲಾನು ನಿಮ್ಗೆ ಆಗುತ್ತೆ. ಕೂಡ ಆಫರ್ 450 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಈಗ ಪ್ರೆಸೆಂಟ್ 25 ಲಕ್ಷಕ್ಕೆ ಒಂದು ಪ್ಲಾಟ್ ತಗೊಂಡ್ಬಿಡಿ. 25 ಲಕ್ಷಕ್ಕೆ 6,000 ಸ್ಕ್ವೇರ್ ಫೀಟ್. ನೀವು ಎಲ್ಲಿ ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಅಲ್ಲಿ ಒಂದು ಪ್ಲಾಟ್ ಈ ರೇಟ್ ಅಲ್ಲಿ ತಗೊಂತೀರೋ, ಇಲ್ಲಿ ಅದ್ರ 6ರಷ್ಟು ತಗೊಬಹುದು. 6 ಪ್ಲಾಟ್ ತಗೊಬಹುದು ವಿತ್ ಎಲ್ಲ ಇವೆಲ್ಲ. ಈ ವಯಸ್ಸಾದವರಿಗೆ ಈ ಪರಿಸರ, ನೇಚರ್, ಈ ಹಳ್ಳಿಗಳ ಕಡೆ ಗಿಡಗಳು ತಗ ಬಂದ್ರೆ ಅವ್ರು ಇನ್ನೊಂದು 5-10 ವರ್ಷ ಎಕ್ಸ್ಟ್ರಾ ಬದುಕ್ತಾರತ್ತೆ. ಸೊ ಈಗ ಪ್ರೆಸೆಂಟ್ ಇರೋ ಸಿಚುವೇಶನ್ಗೆ ಬೆಂಗಳೂರು ವಾಟರ್ ಸ್ಕೇರ್ಸಿಟಿ, ಪೊಲ್ಯೂಷನ್ನು, ಸ್ಟ್ರೆಸ್ಸು, ಟ್ರಾಫಿಕ್ಕು, ಈ ಮಧ್ಯ ಈ ಕೆಲಸದ ಜಂಜಾಟದಲ್ಲಿ ಈ ಥರ ಜಾಗ ಎಲ್ರಿಗೂ ತುಂಬ ಅತಿ ಅವಶ್ಯಕತೆ. ಸೊ ನಾವು ಒಂದು ಕಾಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಇಲ್ಲಿ ಡಾಕ್ಯುಮೆಂಟೇಶನ್ ಅಂತ ಬಂದರೆ RTC, EC, MR, ಸೇಲ್ ಡೀಡು, ಮದರ್ ಡೀಡು, ಆಮೇಲೆ 11 ಸ್ಕೆಚ್ ಅಪ್ಲೈ ಮಾಡ್ತೀವಿ. ಈ ರೀತಿ ಎಲ್ಲ ಥರ ಡಾಕ್ಯುಮೆಂಟ್ಸು ನಾವು ಕೊಡ್ತೀವಿ ನಿಮಗೆ. ನಾನು ನಿಮ್ಗೆ ಹೇಳಿದ್ನಲ್ಲ ಆಗ್ಲೇ, ಪಾಪಾಗ್ನಿ ರಿವರ್ ಸ್ಟ್ರೀಮ್ ಅಂತ. ಸೊ ಇದು ನಂದಿ ಹಿಲ್ಸ್ ಇಂದ ಹುಟ್ಟಿ ಆಂಧ್ರ ಪ್ರದೇಶ್ ಹರಿಯುತ್ತೆ. ಸೊ ನಮಗೆ ನಮ್ಮ ಪ್ರಾಜೆಕ್ಟ್ ನೀವು ನೋಡ್ಬೋದು, ಇಲ್ಲಿ ಸ್ಟ್ರೀಮ್ ಇದು ಕೇಳ್ಬೋದು ನೀವು, ಗೇಟೆಡ್ ಕಮ್ಯುನಿಟಿ ಈ ರೀತಿ ಯಾಕೆ ಫೆನ್ಸಿಂಗ್ ಮಾಡಿರೋದು, ವೈಡ್ ಫೆನ್ಸಿಂಗ್ ಅಂತ. ನಮಗೆ ಈ ವ್ಯೂ ಪಾಯಿಂಟ್ ಕಾಣಿಸೋದಕ್ಕೆ ಮೊದಲನೇದು. ಎರಡನೇದು ನಮಗೆ ನವಿಲುಗಳು, ಜಿಂಕೆಗಳು ಮತ್ತೆ ಹಂದಿಗಳು ಬರ್ತದೆ. ಸೊ ಇವೆಲ್ಲ ಫ್ರೀಯಾಗಿ ಓಡಾಡ್ಲಿ ಅಂತ ಈ ರೀತಿ ನಾವು ಫೆನ್ಸಿಂಗ್ ಮಾಡಿದೀವಿ. ಸೊ ನಾವೀಗ ಹತ್ತತ್ರ 31 ಎಕರೆ ಏನು ನೋಡ್ತಾ ಇದೀವೋ ಅದರಲ್ಲಿ 1.5 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀವಿ. ಇದು ಕಾರ್ನರ್ ಅಂದರೆ ಡೆಡ್ಲೈನ್ ಈ ಫಾರ್ಮ್ ಲ್ಯಾಂಡ್ಗೆ. ಸೊ ಡೆಡ್ಲೈನ್ ಬಂದರೂ ಕೂಡ ಇಲ್ಲೂ ಕೂಡ ಗಿಡಗಳು, ಅದು ಕೂಡ ಫಲವತ್ತತೆಯಿಂದ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿ ಇದು ಮಾಡಿ. ನಾನು ಹೇಳ್ದಲ್ಲ ನಿಮಗೆ, ಪಾಪಾಗ್ನಿ ರಿವರು ಮತ್ತು ಕೋರ್ಲಪರ್ತಿ ಲೇಕು ಅವೆರಡು ತುಂಬ್ತಾ ಇದ್ದಂಗೆ ನಮ್ಗೆ ಇಲ್ಲಿಂದ ಹರ್ಕೊಂಡು ನಮ್ಗೆ ನೆಕ್ಸ್ಟ್ ಹರಿತದೆ. ಸೊ ಇದರಲ್ಲಿ ಮೀನುಗಳೆಲ್ಲ ಇದೆ, ಫಿಶಿಂಗ್ ಸಹ ಮಾಡ್ಬೋದು. ಇಲ್ಲಿ ಬಂದು ಆರಾಮಾಗಿ ಕುತ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಒಂದು ಫ್ಯಾಮಿಲಿ. ಸರ್ ಈ ರೀತಿ 5 ಬೋರ್ವೆಲ್ಗಳು ನಮಗೆ ಇಲ್ಲಿ 300ರಿಂದ 800 ಅಡಿ ಒಳಗಡೆ ನಮಗೆ ನೀರು ಸಿಗುತ್ತೆ. ಈಗ ನಾವು ಬಳಸ್ತಾ ಇರೋದು ನೆರಳು ಫಾರ್ಮ್ಸು. ಈ 31 ಎಕರೆ ಜಾಗ, ಇಷ್ಟೊಂದು ಪ್ಲಾಟ್, ಇಷ್ಟೊಂದು ಗಿಡಗಳಿಗೆ ಬರೀ 2 ಬೋರ್ವೆಲ್, 3 ಬೋರ್ವೆಲ್ ಇನ್ನು ರೆಸ್ಟಲ್ಲಿದೆ. ಅಲ್ಲ ಸರ್, ಇದೆಲ್ಲ ಹಣ್ಣು ಓಕೆ, ನಂಗೊಂದು ಅರ್ಥ ಆಗ್ತಿಲ್ಲ. ಬೈ ಮಾಡ್ತೀವಿ, ಇನ್ವೆಸ್ಟ್ಮೆಂಟು ಪ್ರಾಪರ್ಟಿಗೆ ನಾವು ಬೈ ಮಾಡ್ತೀವಿ, ಅದು ಓಕೆ, ಅದು ಅಪ್ರಿಷಿಯೇಷನ್ ಸಿಗುತ್ತೆ, ಏನೋ ಒಂದು ಆಗುತ್ತೆ. ಸೊ ಇನ್ಕಮ್ ಯಾವ ಥರ? ಸೊ ನಾವೀಗ ಇದಿರಲ್ಲ, ಇದು ಒಂದು 9,000 ಸ್ಕ್ವೇರ್ ಫೀಟ್ ಪ್ಲಾಟು. ಸೊ ತಗೊಳ್ಳೋಣ, ಕ್ಲೈಂಟ್ ಹೆಸರು ಸುರೇಶ್ ಅಂತ ತಗೊಳ್ಳೋಣ. ಸೊ ಸುರೇಶ್ ಅವ್ರಿಗೆ ಈಗ ಹಣ್ಗಿಡ ಬಂದಿದೆ, ಅದನ್ನ ಏನ್ ಮಾಡ್ಕೊಂತಾರೆ, ಅವರು ಮನೆಗೆ ಅವ್ರಿಗೆ ಬಳಸ್ಕೊಂತಾರೆ ಹಣ್ಗಿಡಗಳನ್ನ. ಟಿಂಬರ್ನ ಏನ್ ಮಾಡ್ತಾರೆ, ಹಾರ್ವೆಸ್ಟ್ ಅಂತ, ಅಂದ್ರೆ ಒಂದು 15 ವರ್ಷ ಆದ್ಮೇಲೆ ರಿಟರ್ನ್ಸ್ ಬರ್ತದೆ. ಓಕೆ, ಸೊ ಅವ್ರೇನ್ ಮಾಡ್ಕೊಬಹುದು, ಈಗ ಇಲ್ಲಿ ಯಾವ್ದಾದ್ರು ಇದೊಂದು ಕಟ್ಟಿದಾರಲ್ಲ ಕ್ಲೈಂಟ್ಸ್, ಈ ರೀತಿ ಒಂದು ಫಾರ್ಮ್ ಹೌಸ್ ಇಲ್ಲ ಫಾರ್ಮ್ ವಿಲ್ಲ ಕಟ್ಕೊಬಹುದು. ಸೊ ಇದನ್ನ ಏನ್ ಮಾಡ್ಬೋದು, ಅವ್ರು ಯಾವಾಗ ಬೇಕಾದ್ರೂ ಬಂದಾಗ ಸ್ಟೇ ಮಾಡ್ಬೋದು ಮೊದಲನೇದು. ಎರಡನೇದು ಇದನ್ನ ರೆಂಟಲ್ ತರ ಕೊಡ್ಬೋದು. Airbnb, housing.com ಅವು ಇವು ಅಂತ ರೆಂಟಲ್ಸ್ ಇರ್ತವೆ. ಅವ್ರು ಬಂದು ಸ್ಟೇ ಮಾಡ್ತಾರೆ, ಅವ್ರಿಗೆ ಈ ರೆಂಟಲ್ ಇನ್ಕಮ್ ಬರ್ತದೆ. ಅವಾಗ ಒಂದು 50,000ರಿಂದ 80,000, 1 ಲಕ್ಷ ಗಂಟ ಬರ್ತದೆ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಅಮ್ಯುನಿಟೀಸ್ ಇದೆ. ನೀವು ನೋಡಿದಂಗೆ ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್ ಎಲ್ಲ ಇದೆ, ಊಟ ಫೆಸಿಲಿಟೀಸ್ ಇದೆ. ಸೊ ಅದನ್ನು ಬಳಸ್ಕೊಂಡು ಇಲ್ಲಿ ಅವ್ರಿಗೆ ರೆಂಟಲ್ ಇನ್ಕಮ್. ಸೊ ನಿಮಗೆ ಫ್ರೂಟ್ ಹಾರ್ವೆಸ್ಟು ಪ್ಲಸ್ ಟಿಂಬರ್ ರಿಟರ್ನ್ಸು,
ರೆಂಟಲ್ ಇನ್ಕಮ್ ಪ್ಲಸ್ ದ ಹನಿ, ನಮಗೆ ಫ್ರೆಶ್ ಹನಿ. MVP ಅವರೇ, ನೀವು ಕೇಳಿದ್ರಿ ಎಲ್ಲಿ ಮಾಡಿದಿರಾ ಪ್ರಾಜೆಕ್ಟ್ ಏನೋ, ಎಲ್ಲಿ ಒಳಗಡೆ ಇದೆಯಾ ಅಂತ. ನೀವು ನೋಡ್ಬೋದು ನಮ್ಮ ಪ್ರಾಜೆಕ್ಟ್ ಮೇಜರ್ ಡಿಸ್ಟಿಕ್ ರೋಡ್ 60 ಅಡಿ ರೋಡ್ಗೆ ಅಟ್ಯಾಚ್ ಆಗಿದೆ. ಸೊ ನೀವು ರೈಟ್ ಸೈಡ್ ನೋಡ್ಬೋದು, ಆರ್ಚ್ ಆಗ್ಲಿ ಎಲ್ಲ. ಸರ್ ಇದು ರೋಡ್ ಯಾವ ರೂಟ್ಗೆ ಹೋಗುತ್ತೆ ಅಂದ್ರೆ? ಸೊ ನಾನು ಹೇಳ್ದಲ್ಲ, ಇದು ಲೆಫ್ಟ್ ಚಿಕ್ಕಬಳ್ಳಾಪುರ್ಗೆ ಹೋಗುತ್ತೆ, ರೈಟ್ ಸೈಡ್ ಚಿಂತಾಮಣಿಗೆ ಹೋಗ್ತದೆ. ಚಿಂತಾಮಣಿಗೆ ಹೋಗ್ತಕ್ಕಂಥದ್ದು ರೈಟ್ ಸೈಡ್ ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ, ಲೆಫ್ಟ್ ಗೆ ಚಿಕ್ಕಬಳ್ಳಾಪುರ್ಗೆ ಹೋಗುತ್ತೆ. ಓಕೆ. ಸೊ ನಮಗೆ ಬೆಂಗಳೂರಿಂದ ಯಾವುದೇ ಒಂದು ಪಾಯಿಂಟ್ ಇಂದ ತಗೊಂಡ್ರು 85 95 ಕಿಲೋಮೀಟರ್. ಸೊ ನಮಗೆ ಏರ್ಪೋರ್ಟ್ ಅಲ್ಲಿ ಜಸ್ಟ್ 1 hour 15 ನಿಮಿಷ ಜರ್ನಿ ನಮಗೆ. ಸೊ ಇದು ಬಂದು ಲೊಕೇಶನ್ ಬಂದು ಬೆಂಗಳೂರು, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ. ಸೊ ರೈಟ್ ಸೈಡ್ ಶಿಡ್ಲಘಟ್ಟ ಒಳಗಡೆ ಬರ್ತದೆ. ಸೊ ನಮ್ಗೆ ನ್ಯಾಷನಲ್ ಹೈವೇ ಇಂದ ಜಸ್ಟ್ 20 minutes ಡ್ರೈವ್ ಅಲ್ಲೇ ಬಂದ್ಬಿಡ್ತದೆ. ಶಿಡ್ಲಘಟ್ಟ ಇಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ? ಶಿಡ್ಲಘಟ್ಟ ಇಂದ 25 ಕಿಲೋಮೀಟರ್ ಆಗುತ್ತೆ. 25 ಸೊ ಕಿಲೋಮೀಟರ್. ನಾವು ಟೌನ್ ಒಳಗಡೆಯಿಂದ ಬಂದ್ರೆ, ಹೈವೇ ಇಂದ ಬಂದ್ರೆ 20 minutes 25 minutes ಆಗುತ್ತೆ. ಸೊ ಇದು ಬಂದು 31 ಎಕರ್ ಪ್ರಾಜೆಕ್ಟ್, 31 ಎಕರೆ ಕಂಪ್ಲೀಟ್ಲಿ ಡೆವಲಪ್ಡ್ ಇದೆ. ಸೊ ಡೆವಲಪ್ಡ್ ಅಂತಂದ್ರೆ 25,000 ಗಿಡ ಹಾಕಿದೀವಿ. ಸೊ ನಮ್ಗೆ ನೇಚರ್ ಫಸ್ಟ್ ಫಾರ್ಮ್ ಲ್ಯಾಂಡ್ ಅಂತ ಇದ್ದಂಗೆ, ಏನು ಅಲ್ಲಿ ಗಿಡಗಳಿರ್ಬೇಕು, ವಾಟರ್ ರಿಸೋರ್ಸ್ ಇರಬೇಕು, ಉಳ್ಕೊಳಕ್ ಜಾಗ ಇರಬೇಕು, ಅಲ್ಲಿ ಬಂದು ಸ್ಟೇ ಮಾಡ್ತಾ ಅಲ್ಲೇ ಬೆಳೆದಿರೋ ತರಕಾರಿ, ಅಲ್ಲೇ ಬೆಳೆದಿರೋ ಹಣ್ಣುಗಳು ತಿಂತ. ಸೊ ಇದೊಂದು ಫಾರ್ಮ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡೋ ರೀತಿ. ಸೊ ನಮ್ಗೀಗ ಅದ್ರೊಳಗೆ ಹೋಗಕ್ ಮುಂಚೆ ನಾನು ಜಸ್ಟ್ ಒಂದು ಗ್ಲಿಮ್ಸ್ ಕೊಟ್ಬಿಡ್ತೀನಿ. 25,000 ಗಿಡ ಹಾಕಿದೀವಿ. 31 ಎಕರೆನು ಕಂಪ್ಲೀಟ್ಲಿ ಗೇಟೆಡ್ ಕಮ್ಯುನಿಟಿ, ಅಂದ್ರೆ ನಿಮಗೆ ಕಂಪ್ಲೀಟ್ಲಿ ಫೆನ್ಸಿಂಗ್ ಆಗಿದೆ. ಎಂಟ್ರೆನ್ಸ್ ಆರ್ಚ್ ಇಂದ ಗೇಟ್ 20 ಅಡಿ ಆರ್ಚ್. ಸೊ ಅದಕ್ಕೆ ನೀವು ನೋಡಿದ್ರೆ ಸೋಲಾರ್ ಬೇಸ್ಡ್ ಸರ್ವೇಲೆನ್ಸ್ ಕ್ಯಾಮ್ರಾ, ಆಮೇಲೆ ಅದೆಲ್ಲ ಮೋಷನ್ ಡಿಟೆಕ್ಷನ್. ನೀವು ನೋಡಿ ಲೆಫ್ಟ್ ಅಥವಾ ರೈಟ್ ತಿರುಗಿ ಕಂಪ್ಲೀಟ್ಲಿ ಮೋಷನ್ ಡಿಟೆಕ್ಷನ್ ತಿರುಗುತ್ತೆ ಅದು. ಪ್ಲಸ್ ಅದು ಸೋಲಾರ್ ಬೇಸ್ಡ್ LED ಲೈಟ್ಸ್. ಸೊ ನಮ್ಗೆ ಯಾವಾಗೇ ಆಗ್ಲಿ ಎಲೆಕ್ಟ್ರಿಸಿಟಿ ಇರಲಿ ಎಲ್ಲ ಕಂಪ್ಲೀಟ್ಲಿ ಆಟೋಮೈಸ್ಡ್ ಮಾಡಿದೀವಿ. ಇದು ನಾನು ಹೇಳಿದ್ನಲ್ಲಿ 25,000 ಗಿಡಗಳಲ್ಲಿ 50+ ವೆರೈಟಿ ಆಫ್ ಮರಗಳು. ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ರೆ ಇದನ್ನ ಬೋಗನ್ವಿಲೆ ಪೇಪರ್ ಹೂವು ಅಂತೀವಿ. ನಮ್ಮ ಹಳ್ಳಿಗಳಲ್ಲೆಲ್ಲ ಜಾಸ್ತಿ ಬೆಳೀತಿರ್ತದೆ. ಇದು 70 ವರ್ಷದ ಹಳಿ ಮರ. ಇದನ್ನ ನಾವು ಕೋಲ್ಕತ್ತಾದಿಂದ ಇಂಪೋರ್ಟ್ ಮಾಡ್ಸಿದೀವಿ. ಅದ್ ಬಿಟ್ರೆ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ಪೆನ್ಸಿಲ್ ಪೈನ್ ಟ್ರೀಸ್ ಅಂತಾರೆ ಇವನ್ನ. ಸೊ ನಮ್ಗೆ ಅದು ಒಂಥರ ಪೆನ್ಸಿಲ್ ಶಾರ್ಪ್ ಇರ್ತಾವಲ್ಲ, ಈ ಪೆನ್ಸಿಲ್ ರೀತಿ ಅದೇ ರೀತಿ ಬೆಳೀತದೆ. ಅದ್ ಬಿಟ್ಟು ಸೆಸೆಲ್ ಪೇನಿಯಾ ಅಂತ ತುಂಬಾ ಹಲವಾರು ಗಿಡ ಹಾಕಿದೀವಿ. ಸೊ ಓಕೆ, ಸೊ ನಾವ್ ಎಂಟ್ರಿ ಆಗ್ತಾ ಇದ್ದಂಗೆ 40 feet ರೋಡ್, ಮೇನ್ ರೋಡ್, ಸಬ್ ರೋಡ್ 30 feet ರೋಡ್ ಕೊಟ್ಟಿದೀವಿ. ಸೊ ನಮ್ಗೆ ಪ್ರತಿ ಎಂಟ್ರೆನ್ಸ್ಗೆ ರಾಯಲ್ ಪಾಮ್ ಟ್ರೀಸ್ ಹಾಕಿದೀವಿ, ಮತ್ತೆ ರಾಯಲ್ ಡೇಟ್ ಪಾಮ್ ಟ್ರೀಸ್ ಕೊಟ್ಟಿದೀವಿ. ಸೊ ಸೆಸೆಲ್ ಪೇನಿಯಾ ಅಂತ ಇವೆಲ್ಲ, ಇದನ್ನ ಪಿಕಾಕ್ ಫ್ಲವರ್ಸ್ ಅಂತಾರೆ. ಸೊ ಈ ರೀತಿ ಇರ್ತದೆ. ಸೊ ಇದಕ್ಕೆಲ್ಲ ವಾಟರ್ ಕನೆಕ್ಷನ್ಸ್ ಎಲ್ಲಾನು, ವಾಟರ್ ಡ್ರಿಪ್ ಪೈಪ್ ಕನೆಕ್ಷನ್ಸ್ ಕಾಣಿಸ್ತಿದೆ ನಿಮ್ಗೆ. ಮೇಂಟೆನೆನ್ಸ್ ಅಲ್ಟಿಮೇಟ್ ಏನು ವರಿ ಮಾಡೋ ಅವಶ್ಯಕತೆನೇ ಇಲ್ಲ. ಹೌದೌದು. ಐ ಮೀನ್ ನೀವೇನ್ ನೋಡ್ತಾ ಇದ್ರೆ ಎಲ್ಲ ಕಂಪ್ಲೀಟ್ಲಿ ರೆಡಿ ಆಗಿರೋದು. ನಾವು ಡೆವಲಪ್ ಮಾಡ್ಕೊಡ್ತೀವಿ, ಎಲ್ಲ ರೆಡಿ ಮಾಡ್ಕೊಡ್ತೀವಿ ಅಂತಲ್ಲ, ಎಲ್ಲ ಕಂಪ್ಲೀಟ್ಲಿ ಡೆವಲಪ್ ಮಾಡಿ ನಾವು ಕೊಡ್ತಾ ಇರೋದು. ಇದೆಲ್ಲ ಗಿಡಗಳೆಲ್ಲ ಹಾಕಿದೀವಿ. ಅದು ಬಿಟ್ರೆ ನಿಮ್ಗೆ ಪ್ರತಿ ಪ್ಲಾಟ್ ಒಳಗೂನು 41 ಗಿಡ ಕೊಡ್ತಾ ಇದೀವಿ. 41 ಪ್ಲಾಂಟೇಶನ್. ಒಂದು ಪ್ಲಾಟ್ಗೆ 5.5 ಗುಂಟೆ ಬರುತ್ತೆ. 5.5 ಗುಂಟೆಗೆ ಎಷ್ಟು ಕೊಡ್ತಾ ಇದೀನಿ ಅಂದ್ರೆ 41 ಗಿಡ ಕೊಡ್ತಾ ಇದೀವಿ. 41 ಗಿಡ ಒಂದು ಜೇನ್ ಗೂಡ್ ಬಾಕ್ಸ್, ಹನಿ ಬಿ ಬಾಕ್ಸ್, ನಮ್ದೇ ಮೇಂಟೆನೆನ್ಸ್. 15 ವರ್ಷವರೆಗೂನು ನಿಮ್ಮ ಹತ್ರ ಚಾರ್ಜಸ್ ಬರೀ 50,000 ಕ್ಲೈಂಟ್ ಹತ್ರ. 50,000 rupees 15 years ಗೆ ಒನ್ ಟೈಮ್ ಪೇಮೆಂಟ್ ತಗೊಂತೀವಿ. ಎಲ್ಲ ಲೇಬರ್ ಆಕ್ಟಿವಿಟಿ, ಗಿಡಗಳದ್ದು ವಾಟರಿಂಗ್ ಪ್ಲಾಂಟೇಶನ್ಸ್, ಮತ್ತೆ ಕ್ಲಬ್ ಹೌಸ್, ಕಾಟೇಜಸ್ ಎಲ್ಲಾನು ನಾವೇ ನೋಡ್ಕೊಂತೀವಿ. ನಿಮ್ಮ ಹತ್ರ ಒಂದೇ ಒಂದು ಚಾರ್ಜ್ ತಗೊಳಲ್ಲ. ನಿಮ್ಗೆ ನಾನು ಇದನ್ನ ಜೇನ್ ಗುಡ್ ಬಾಕ್ಸ್ ನಾನು ಓಪನ್ ಮಾಡಿ ನೋಡಿಸ್ತೀನಿ ನೋಡ್ರಿ. ಪ್ರತಿ ಪ್ಲಾಟ್ ಒಳಗೂ ಕೊಡ್ತೀವಿ. ಇವೆಲ್ಲ ಫ್ರೆಂಡ್ಲಿ ಬೀಸು. ಸರಿ, ಡಿಸ್ಟರ್ಬ್ ಮಾಡೋ ಗಂಟೆ ಅಷ್ಟೇ. ಡಿಸ್ಟರ್ಬ್ ಮಾಡಿದ್ರೆ ಸ್ವಲ್ಪ ಅನ್ಫ್ರೆಂಡ್ ಇದು ಆಗ್ತದೆ. ಏನು ಕಚ್ಚಲ್ಲ ಸರ್, ಇದೆಲ್ಲ ಫ್ರೆಂಡ್ಲಿ ಬೀಸ್ ಇದು. ಸೊ ನಿಮ್ಗೆ ಕಾಣಿಸ್ತಿದ್ಯಲ್ಲ. ಸೊ ಒಳಗಡೆ ನಮ್ಗೆ ರೆಗ್ಯುಲರ್ ಆಗಿ ನಮ್ಗೆ ಆಲ್ಮೋಸ್ಟ್ 400 to 800 ml ಆಫ್ ಫ್ರೆಶ್ ಹನಿ ಎವ್ರಿ ಮಂತ್. ಸೊ ಇದನ್ನ ಹಾರ್ವೆಸ್ಟ್ ನಮ್ಮ ಟೀಮ್ ಇರ್ತಾರೆ, ನೋಡ್ಕೊಳ್ಳೋದು ಕಂಪ್ಲೀಟ್ ಇರ್ತಾರೆ. ಈಗ ಇದಕ್ಕೆ ಏನ್ ಬೇಕು? ಈಗ ನಮಗೆ ಬೀಸ್ಗೆ ನೆಕ್ಟರ್ ಬೇಕು. ನೆಕ್ಟರ್ ಸಪೋರ್ಟ್ ಆಗೋದಕ್ಕೆ ನಾವೇನ್ ಮಾಡಿದೀವಿ, ಸೆಸೆಲ್ ಪೇನಿಯಾ ಅಂತ ಹಾಕಿದೀವಿ. ಇದನ್ನ ಪಿಕಾಕ್ ಫ್ಲವರ್ಸ್ ಅಂತಾರೆ. ಯಾಕೆಂದ್ರೆ ಇದನ್ನ ನೋಡೋದಕ್ಕೆ ಪಿಕಾಕ್ ರೀತಿನೇ ಇರ್ತದೆ. ಇದ್ರ ಸ್ಪೆಷಾಲಿಟಿ ಅಂದ್ರೆ 365 days MVP ಅವರೇ 365 ದಿನಾನು ಹೂವು ಬಿಡುತ್ತೆ. ಅದು ಹೌದು. ಸೊ ನಮ್ಗೆ ಈ ಜೇನುಳುಗಳು ಹೋಗಿ ನಮ್ಗೆ ನೆಕ್ಟರ್ ಸಕ್ ಮಾಡ್ಕೊಂಡು ಬಂದ್ ನಮ್ಗೆ ಫ್ರೆಶ್ ಹನಿ ಕೊಡ್ತದೆ. ಸೊ ಅದಾದ್ಮೇಲೆ ನಾನು ಹೇಳಿದ್ನಲ್ಲ 41 ಗಿಡ ಅಂತ. ಸೊ ನಾವು ನೋಡೋಣ ಒಂದು ಆವರೇಜ್ ಒಂದು ಯಾವ್ದಾನ ಪ್ಲಾಟ್ ನೋಡೋಣ. ಸೊ ಈ ಪ್ಲಾಟ್ ನೋಡಿದ್ರೆ ಎಂಟ್ರೆನ್ಸ್ ಅಲ್ಲೇ ನೋಡಿದ್ರೆ ಸೊ ನಮ್ಗೆ ವಾಟರ್ ಪೈಪ್ ಕನೆಕ್ಷನ್ ನೋಡ್ಬೋದು ನೀವು. ಇಲ್ಲಿ ವಾಟರ್ ಪೈಪ್ ಕನೆಕ್ಷನ್, ಡ್ರಿಪ್ ಪೈಪ್ ಕನೆಕ್ಷನ್ಸ್ ಆಗಿದೆ. ಸೊ ಇಲ್ಲಿ ನಾನು 41 ಗಿಡದಲ್ಲಿ 20 ಹಣ್ಣಿನ ಗಿಡ, 20 ಹಣ್ಣಿನ ಗಿಡದಲ್ಲಿ ನಮ್ಗೆ ಸೀತಾಫಲ ಇರ್ತದೆ, ಮಾವಿನ ಹಣ್ಣು, ಒಂದು ಕೊಕೊನೆಟ್, ಮತ್ತೆ ಇದ್ರದ್ದು ಆಮ್ಲ, ಚೇಪೆಕಾಯಿ, ಮತ್ತೆ ಪರ್ಷಿಯನ್ ಲೆಮನ್ನು, ಮತ್ತೆ ಇದು ಜಾಕ್ ಫ್ರೂಟು, ಈ ರೀತಿ ಹಲವಾರು ಚೀಕು, ಅಂಜೀರ್ ನೋಡ್ಬೋದು ನಾವು. ನಿಮ್ಗೆ ಸ್ಟಾರ್ ಫ್ರೂಟ್ಸ್ ನೋಡ್ತೀನಿ ಬರ್ರಿ. ಸೊ ಇದ್ರ ಜೊತೆಗೆ ನಮ್ಗೆ ಇನ್ನೇನೆಲ್ಲ ಇದೆ ಅಂತಂದ್ರೆ ಈ ರೆಡ್ ಸ್ಯಾಂಡಲ್ ಹಾಕಿದೀವಿ.
ಇದು ಕಾಣಿಸಿದೆಯಲ್ಲ, ಇದು ಮಹಾಗನಿ 20 ಮಹಾಗನಿ ಹಾಕಿದೀವಿ. ಸೊ ನೀವು ನೋಡ್ಬೋದು ಈ ಮಹಾಗನಿ ನಮ್ಗೆ ಟಿಂಬರ್ ರಿಟರ್ನ್ಸ್ ಬರ್ತದೆ, ಫೈನಾನ್ಷಿಯಲ್ ರಿಟರ್ನ್ಸ್ ಬರ್ತದೆ ನಮ್ಗೆ ಇದು. ಸೊ ಇದನ್ನ ಹಾರ್ವೆಸ್ಟ್ ಮಾಡಿದಾಗ ನಮ್ಗೆ ಏನು ಪ್ಲಾಟ್ ಮೇಲೆ ಇನ್ವೆಸ್ಟ್ ಮಾಡಿದಾವಲ್ಲ 20 ಮರದಿಂದ ಈಗ ಬೆಲೆ ಏನಿದೆ ಗೊತ್ತಾ, 40 ರಿಂದ 80 ಸಾವಿರ ಪರ್ ಟನ್ ಇದೆ. ಸೊ ಇನ್ ಕಮಿಂಗ್ 15 years ಅಲ್ಲಿ 1.5 ರಿಂದ 2 ಲಕ್ಷ 3 ಲಕ್ಷ ನಮ್ಗೆ ಒಂದು ಮರದಿಂದ ಬರ್ತದೆ. 20 ಮರಕ್ಕೆ ನೀವೇ ಲೆಕ್ಕ ಹಾಕೊಳ್ಳಿ. ಸೊ ನೀವು ಆಗ್ತಾ ಇರೋ ಬೆಲೆ ಮರದಲ್ಲೇ ಇನ್ನೂ ಒಂದು 50% ಜಾಸ್ತಿನೇ ಬರ್ತದೆ. ಮತ್ತೆ ಒಂದು ರೆಡ್ ಸ್ಯಾಂಡಲ್ವುಡ್ ಕೊಡ್ತಾ ಇದೀವಿ, ಆ ರೆಡ್ ಸ್ಯಾಂಡಲ್ವುಡ್ ಅಲ್ಲೂ ನಿಮ್ಗೆ ರಿಟರ್ನ್ಸ್ ಬರ್ತದೆ. ಸೊ ನಿಮ್ಗೆ ಆಲ್ಮೋಸ್ಟ್ ಏನು ಇನ್ವೆಸ್ಟ್ ಮಾಡಿದೀರಾ ನೆಕ್ಸ್ಟ್ 12-15 years ಅಲ್ಲಿ ಲ್ಯಾಂಡ್ ಬೆಲೆ ಈ ಹಾರ್ವೆಸ್ಟ್ ಅಲ್ಲೇ ಬಂದ್ಬಿಡುತ್ತೆ. ನೀವು ಅಂಜೀರ್ ನೋಡ್ಬೋದು ಎಷ್ಟು ದೊಡ್ಡ ಸೈಜ್ ಆಗಿದೆ, ಕಂಪ್ಲೀಟ್ಲಿ ಅಂಜೂರ್ ಮರ. ಇದು ಕಂಪ್ಲೀಟ್ ಸ್ಟಾರ್ ಫ್ರೂಟ್, ಇದು ಫುಲ್ ಸ್ಟಾರ್ ಫ್ರೂಟ್. ಹೌದು, ಸ್ಟಾರ್ ಫ್ರೂಟ್, ಪರ್ಷಿಯನ್ ಲೆಮನ್, ಇದೇ ರೀತಿ ಇನ್ನೆಲ್ಲ ಲಿಚ್ಚಿ ಎಲ್ಲ. ಈಗ ನೋಡಿ ಕ್ಲೈಂಟ್ಸ್ ಮನೇನು ಕಟ್ತಿದಾರೆ ಒಬ್ರು ಕ್ಲೈಂಟ್ಸಿಗೆ ಇಲ್ಲಿ. ಸರ್ ಆಮೇಲೆ ಇದನ್ನ ಅಬ್ಸರ್ವ್ ಮಾಡಿದೆ ಆಲ್ರೆಡಿ ಏನಿದೆ ಸರ್ ಹಾರ್ವೆಸ್ಟ್ ಅಂತಂದ್ರೆ ನಾವೇನೋ ಸುಮ್ನೆ ಗಿಡಗಳು ಹಾಕಿ ಬಿಟ್ಬಿಡ್ತೀವಿ ಅಂತಲ್ಲ. ನಮ್ಗೆ ನೀವು ಕ್ಲೈಂಟ್ಸ್ ತಗೊಳಕ್ ಮುಂಚೆ ನಾವು ಹಾರ್ವೆಸ್ಟ್ ಔಟ್ಪುಟ್ ನೋಡ್ತೀವಿ. ಆ ಕಡೆ ನೋಡಿ ಚೇಪೆಕಾಯಿ ಕಾಣಿಸ್ತದೆ ನಿಮ್ಗೆ. ಸೊ ನಿಮ್ಗೆ ಚೇಪೆಕಾಯಿ ಹಾರ್ವೆಸ್ಟ್ ಆಗ್ಲಿ, ಸ್ಟಾರ್ ಫ್ರೂಟ್ ಹಾರ್ವೆಸ್ಟ್ ಆಗ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಕ್ಲೈಂಟ್ಸ್ ಬಂದ್ ಗಿಡ ನೋಡೋದಲ್ಲ, ಹಣ್ಣು ತಿಂದ ಜಾಗ ತಗೊಬಹುದು ಆ ರೀತಿ ಅಲ್ವಾ. ಹೌದು. ಸೊ ಈಗ ಒಂದು ಜಾಗದಲ್ಲಿ 6,000 ಸ್ಕ್ವೇರ್ ಫೀಟ್ ಅಲ್ಲಿ ಇದನ್ನೆಲ್ಲ ಡ್ರಿಪ್ ಇರಿಗೇಷನ್ ಅಂತ. ಹೌದು, ಡ್ರಿಪ್ ಇರಿಗೇಷನ್ ಕಂಪ್ಲೀಟ್ ಗಿಡಗಳಿಗೆ ನೀರು ಹೋಗ್ಬಿಡ್ತದೆ. ಸೊ ಅದು ಬಿಟ್ರೆ ನಮ್ಗೆ ಒಂದ್ 10% ಜಾಗದಲ್ಲಿ ಮನೆ ಕಟ್ಬೋದು. ಸರ್ MVP ಅವ್ರೆ ಇನ್ನೊಂದು ಹೇಳ್ತೀನಿ ನೋಡಿ, ನಾವು 3 ತಿಂಗಳೇ ಆಗಿರೋದು ಸೇಲ್ ಮಾಡಕ್ ಸ್ಟಾರ್ಟ್ ಮಾಡಿ 8 ಕ್ಲೈಂಟ್ಸ್ ಆಲ್ರೆಡಿ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡಿ. ಇವ್ರು ಆಲ್ಮೋಸ್ಟ್ 800 ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಕಟ್ತಿದ್ದಾರೆ. ಸೊ ಇಲ್ಲಿ ಬಾಲ್ಕನಿ ರೀತಿ ಬರ್ತದೆ, ಒಂದು ಪಾಂಡು ಅವೆಲ್ಲ ಬರ್ತದೆ. ಸೊ ಇವ್ರಿಗೆ ಒಂದು 25 ಮಹಾಗನಿ, ಒಂದು ರೆಡ್ ಸ್ಯಾಂಡಲ್ವುಡ್, ಒಂದು 20 ಹಣ್ಣಿನ ಗಿಡ ಜೊತೆಗೆ ಮನೆ ಕಟ್ಕೊಂಡು ಇವ್ರು ಏನ್ ಮಾಡ್ತಾರೆ, Airbnb ಇದು ಮಾಡ್ತಾರೆ. ಸೊ Airbnb ಏನಂತಂದ್ರೆ ರೆಂಟಲ್. ಸೊ ಈಗ ಯಾರನ್ನ ಸಿಟಿಯಿಂದ ಬರಬೇಕು ಅವ್ರಿಗೆ ಅದರಿಂದ ಇಲ್ಲಿ ಬಂದು ಸ್ಟೇ ಮಾಡ್ಕೊಂಡು ಪೇ ಮಾಡ್ತಾರೆ. 5,000 ರಿಂದ 10,000 ಪೇ ಮಾಡೇ ಮಾಡ್ತಾರೆ ಈಸಿಯಾಗಿ. ಸೊ ನಮ್ಗೆ 5,000 ರಿಂದ 10,000 ಒಂದು ಸರಿ ಬುಕ್ಕಿಂಗ್ ಆದ್ರು 8 ರಿಂದ 10 ಬುಕ್ಕಿಂಗ್ ತಿಂಗಳಿಗೆ ಆಗೇ ಆಗುತ್ತೆ. ಸೊ ಯಾಕೆಂದ್ರೆ ಅಮ್ಯುನಿಟೀಸ್ ಇದೆ ಇಲ್ಲಿ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ, ಎಂಜಾಯ್ ಮಾಡ್ಕೊಂಡು ಬರ್ತಾರೆ, ಸ್ಟೇ ಮಾಡ್ತಾರೆ. ಆದ್ರೆ ಒಂದು 50,000 to 80,000 ಆಗೋಯ್ತು. ಪ್ಲಸ್ ನಮ್ಗೆ ಫ್ರೂಟ್ ಹಾರ್ವೆಸ್ಟ್, ಟಿಂಬರ್ ರಿಟರ್ನ್ಸ್, ಲ್ಯಾಂಡ್ ಅಪ್ರಿಸಿಯೇಷನ್, ಲ್ಯಾಂಡ್ ವ್ಯಾಲ್ಯೂ ಎಲ್ಲಾನು ಸಿಗುತ್ತೆ. MVP ಅವರೇ ಮತ್ತೆ ನೀವು ನೋಡ್ಬೋದು, ನಾವು ಪ್ಲಾಟ್ ಒಳಗಡೆ ಬರೀ ಹಣ್ಣು ಗಿಡ ಹಾಕೊಟ್ಬಿಟ್ಟು ನಾವೇನೋ ಪರ್ಮನೆಂಟ್ ಕಲ್ಚರ್ ಅವು ಇವು ಟರ್ಮ್ಸ್ ಬೆಳೆಸಿ ಈ ಬೆಳೆಸ್ಕೊಂಡು ಬಿಟ್ಬಿಡ್ತೀವಿ ಅಂತಲ್ಲ. ಸೊ ಇಲ್ಲಿ ಬಂದ ಕ್ಲೈಂಟ್ಸ್ಗೆ ಏನೇನು ಅವಶ್ಯಕತೆ, ಕುಡಿಯೋಕೆ ನೀರು, ಉಳ್ಕೊಳಕ್ ಜಾಗ ಇಲ್ಲ, ಮತ್ತೆ ಅದ್ರ ಜೊತೆಗೆ ಊಟ ಎಲ್ಲೋ ಪಾರ್ಸಲ್ ತರೋದಲ್ಲ. ಸೊ ಅಲ್ಲೆಲ್ಲ ಇಲ್ಲೇ ಸಿಗಬೇಕು. ಊಟ ಸಿಗಬೇಕಾದ್ರೆ ನನಗೆ ತರಕಾರಿ, ವೆಜಿಟೇಬಲ್ಸ್ ಬೇಕು. ಸೊ ನಾವೇನ್ ಮಾಡಿದೀವಿ, ಒಂದು 10 ಗುಂಟೆ ಜಾಗದಲ್ಲಿ ತರಕಾರಿ ಬೆಳೀತಾ ಮತ್ತೆ ಪ್ರತಿ ಪ್ಲಾಟ್ ಒಳಗಡೆನೂ ಒಂದು 2-3 ಪ್ಲಾಟ್ ಒಳಗಡೆ ತರಕಾರಿ ಬೆಳೆ ಸ್ಟಾರ್ಟ್ ಮಾಡಿದ್ವಿ. ಸೊ ನೀವು ನೋಡ್ಬೋದು, ಸೊ ಅಳಸಂದಿ ಆಗ್ಲಿ, ಮತ್ತೆ ಬೀನ್ಸ್ ಹಾಕಿದೀವಿ ಲೆಫ್ಟ್ ಅಲ್ಲಿ, ಮತ್ತೆ ರೈಟ್ ಸೈಡ್ ಅಲ್ಲಿ ನೀವು ತೊಗರಿ ಹಾಕಿದೀವಿ. ಅದು ಬಿಟ್ರೆ ಆ ಕಡೆ ಈ ಚಪ್ರ ಮಾಡಿದೀವಿ. ಚಪ್ರದಲ್ಲಿ ನಾವು ಪಡವಲಕಾಯಿ, ಹೀರೆಕಾಯಿ, ಈ ತರ ಟೊಮ್ಯಾಟೊ, ಚಿಲ್ಲಿ, ಬದನೆಕಾಯಿ, ಒಂದು 20 ತರ ತರಕಾರಿ ಬೆಳಿತಾ ಇದ್ದೀವಿ. ಸೊ ನಾನು ಯಾಕೆ ಬೆಳಿತಾ ಇದ್ದೀವಿ ಅಂದ್ರೆ ಸುಮ್ಮನೆ ಕಿಚನ್ಗೋಸ್ಕರ ಅಲ್ಲ. ಬಂದ ಕ್ಲೈಂಟು ಅವನೊಂದು ಫಾರ್ಮ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂದ್ರೆ ಅವರು ಫ್ಯಾಮಿಲಿಗೆ ಮನೆಗೆ ತಗೊಂಡೋಗ್ಬೇಕು. ಸೊ ಅವ್ರಿಗೆ ಒಂದು ವಾರ 10 ದಿನಕ್ಕಾಗಷ್ಟು ತರಕಾರಿ ತಗೊಂಡೋಗಿ ಅವರು ಒಂದು ಲೈಫ್ ಲೀಡ್ ಮಾಡೋ ರೀತಿ ಕಾನ್ಸೆಪ್ಟ್. ಎಷ್ಟು ಮೇಂಟೆನೆನ್ಸ್ ಚೆನ್ನಾಗಿರ್ಬೇಡ, ನೀರಿನ ವ್ಯವಸ್ಥೆ ಹೆಂಗಿರ್ಬೇಡ, ನೀರಿಂದಲೇ ಎಷ್ಟು ಅಂತ ಮಾಡ್ತೀರಾ ಸರ್ ಇದೆಲ್ಲ ವ್ಯವಸ್ಥೆನ? ಸರ್ ನಮ್ಮ ಹತ್ರ 5 ಬೋರ್ವೆಲ್ ಇದೆ. ಈಗ 5ರಲ್ಲಿ ಬರೀ 2 ಬೋರ್ವೆಲ್ ಬಳಸ್ತಾ ಇರೋದು. ಅದ್ರ ಜೊತೆಗೆ ಮತ್ತೆ ನಮ್ಮ ಪ್ರಾಜೆಕ್ಟ್ಗೆ ಏನಾಗಿದೆ, ಇನ್ನೊಂದು ಈ ಪಾಪಾಗ್ನಿ ರಿವರ್ ಅಂತ ಇದೆ. ಅದು ನಂದಿ ಹಿಲ್ಸ್ ಅಲ್ಲಿ ಸ್ಟಾರ್ಟ್ ಆಗಿ ಆಂಧ್ರ ಪ್ರದೇಶ್ ಹರಿಯುತ್ತೆ. ನಮ್ಮ ಪ್ರಾಜೆಕ್ಟ್ ಅಟ್ಯಾಚ್ ಆಗಿದೆ. ಅದ್ರ ಹಿಂದೆ ಇನ್ನೊಂದು 1/2 ಕಿಲೋಮೀಟರ್ ಹಿಂದೆ ಒಂದು ಕೋರ್ಲಪರ್ತಿ ಲೇಕ್, 300 ಎಕರೆ ಲೇಕು. MVP 300 ಎಕರೆ ಲೇಕು. 4 ವರ್ಷ ಒಂದ್ ಹನಿ ನೀರ್ ಬಿಟ್ಟಿಲ್ಲ ಅಂದ್ರೆ ನಾವು ಸರ್ವೈವ್ ಮಾಡಬಲ್ಲ ನಮ್ಮ ಕೈಗೆ. ಸೊ ಅದಕ್ಕೆ ನಾವೇನ್ ಮಾಡಿದೀವಿ, ಬೋರ್ವೆಲ್ ಇಂದ ಅಗ್ರಿಕಲ್ಚರ್ ಪಾಂಡ್ಗೆ ನಾವು ವಾಟರ್ ಡಂಪ್ ಮಾಡ್ಕೊಂತೀವಿ. ಯಾಕೆ ಅಂದ್ರೆ ಸಮ್ಮರ್ ಅಲ್ಲಿ ಅಥವಾ ರೈನಿ ಸೀಸನ್ ವಾಟರ್ ಅವೈಲಬಿಲಿಟಿ ಜಾಸ್ತಿ ಕಡಿಮೆ ಇರ್ತದೆ, ಮತ್ತೆ ಎಲೆಕ್ಟ್ರಿಸಿಟಿ ಇರುತ್ತೋ ಇಲ್ಲೋ. ಸೊ ನಾವೇನ್ ಮಾಡಿ ಅದರಿಂದ ಡಂಪ್ ಮಾಡ್ಕೊಂಡು ಈಗ ಅದಕ್ಕೆ ಸಪೋರ್ಟ್ಗೆ ಏನ್ ಮಾಡಿದೀವಿ, ಸೋಲಾರ್ ಪ್ಯಾನೆಲ್ಸ್ ಹಾಕಿದ್ರಿ. ಜರ್ಮನ್ ಬೇಸ್ ಸೋಲಾರ್ ಪ್ಯಾನೆಲ್ಸ್ ಫಾರ್ ದ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ. ಅಲ್ಲಿದೆ, ಬನ್ನಿ ನೋಡಿಸ್ತೀನಿ. ಇದೆ ಅಲ್ವಾ ಸರ್? ಹೌದು ಸರ್, ಇದೆ. 25 ಲಕ್ಷ ಲೀಟರ್ ನೀರು ಹಿಡಿಯೋ ಕೆಪಾಸಿಟಿ ಇದೆ ಇದು. ನಾವು ಬೋರ್ವೆಲ್ ಇಂದ ಇದಕ್ಕೆ ಡಂಪ್ ಮಾಡ್ಕೊಂತೀವಿ. ಅದ್ರ ಸಪೋರ್ಟ್ ಆಗಿ ಸೋಲಾರ್ ಪ್ಯಾನೆಲ್ಸ್ ಬೇಸ್ಡ್ ಪಂಪ್ ಇರುತ್ತೆ. ಸೊ ನಮ್ಗೆ ಅದರಿಂದ ನಾವು ಪ್ರತಿ ಪ್ಲಾಟ್ಗೂ ಪ್ರತಿ ಗಿಡಕ್ಕೂ ನಾವು ನೀರು ಸಪ್ಲೈ ಮಾಡ್ತೀವಿ. ಇಲ್ಲಿ ಮತ್ತೆ ಇನ್ನೊಂದೇನಂದ್ರೆ ಪ್ರತಿ ಪ್ಲಾಟ್ಗೂ ವಾಟರ್ ಪೈಪ್ ಕನೆಕ್ಷನ್, 25,000 ಗಿಡಕ್ಕೂ ಡ್ರಿಪ್ ಪೈಪ್ ಕನೆಕ್ಷನ್ಸ್ ಆಗಿದೆ. ಸರ್ ನೀವು ಕೇಳ್ತಿದ್ರಿ ಅಮ್ಯುನಿಟೀಸು ಅಂತೆಲ್ಲ. ಸೊ ನೀವು ನೋಡ್ಬೋದು, ಕ್ಲಬ್ ಹೌಸ್ ಮತ್ತೆ ಕಾಟೇಜಸ್ ಇದೆ. ಸೊ ಎವ್ರಿ ಕಾಟೇಜ್ಗೆ ವಾಶ್ರೂಮ್ಸ್ ಅಟ್ಯಾಚ್ ಆಗಿದೆ. ಅದ್ರ ಜೊತೆಗೆ ನಮ್ಮ ಹತ್ರ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ನಿಮ್ಗೆ ಕಾಟೇಜ್ ಒಳಗಡೆ ರೆಸ್ಟ್ ರೂಮ್ ಇರೋದು ಅಲ್ದಿರಾ, ಸೊ ನಮ್ಗೆ ಹೊರಗಡೆ ಕಾಮನ್ ಆಗಿ ಯೂಸ್ ಮಾಡೋದು ನಿಮ್ಗೆ ಹೆಂಗೆ ಒಂದು 3 ಸ್ಟಾರ್ 5 ಸ್ಟಾರ್ ಹೋಟ್ಲಲ್ಲಿ ಇರ್ತದಲ್ಲ ಆ ಸ್ಪೆಷಲೈಸ್ಡ್ ರೆಸ್ಟ್ ರೂಮ್ಸ್ ಅಂದ್ರೆ 14 ರೆಸ್ಟ್ ರೂಮ್ಸ್ ಒಂದು ಫ್ಯಾಮಿಲಿ ಬಂದಾಗ. ಆಮೇಲೆ ಈ ಕಡೆ ನೋಡಿದ್ರೆ ನೀವು ರೋಡ್ ಸಹ ನೋಡ್ಬೋದು. ಯಾವ್ದೋ ನಾರ್ಮಲ್ ಮಣ್ ರೋಡ್, ಟಾರ್ ರೋಡ್ ಎಲ್ಲ ಹಾಕಿಲ್ಲ, ಪ್ರಾಪರ್ ಸಿಮೆಂಟ್ ರೋಡ್.
ಅದು ಆಲ್ಮೋಸ್ಟ್ ನಿಮ್ಗೊಂದು 45 ಇಂದ 50 ಅಡಿ ಬರ್ತದೆ ಆ ತರ ರೋಡ್ ಹಾಕ್ಸಿದೀವಿ ಸರ್. ನೀವು ಇಲ್ಲಿ ನೋಡ್ಬೋದು ವಿಶಾಲವಾಗಿ ಜಾಗ ಇದೆ. ಇದೇ ತರ 360 ಡಿಗ್ರಿ ವ್ಯೂಸ್ ಕಂಪ್ಲೀಟ್ಲಿ ಅದೇ ರೀತಿ ಇರುತ್ತೆ. ಮತ್ತೆ ಆಕ್ಟಿವಿಟೀಸ್ ಅಂತ ನಮ್ಮ ಹತ್ರ ಟೇಬಲ್ ಟೆನ್ನಿಸ್, ಫೂಟ್ಬಾಲ್, ಜಿಮ್ ಎಕ್ವಿಪ್ಮೆಂಟ್ಸ್, ಕ್ಯಾರಮ್, ಚೆಸ್, ಆರೋ ಥ್ರೋವರ್ ಎಲ್ಲ. ಇದು ಮಿನಿ ಫುಟ್ಬಾಲ್ ಕೋರ್ಟ್ ರೀತಿ. ನಮ್ಮ ಹತ್ರ ಸಪರೇಟ್ ಪಾರ್ಕ್ ಇದೆ, ಗಜಿಬೋ ಇದೆ ಅಂಡ್ ಕ್ರಿಕೆಟ್ ಪಾಯಿಂಟ್ ಎಲ್ಲ ನಾನು ನೋಡಿಸ್ತೀನಿ ಸರ್. ಯಾರು ಇರ್ಲಿ ಯಾರು ಇಲ್ದಿರೇ ಇರ್ಲಿ, ನಾವು ಕಂಪ್ಲೀಟ್ಲಿ ಕ್ಲೀನ್ ಆಗಿ ಮಾಡ್ಕೊಂತೀವಿ. ಅಂದ್ರೆ ಕ್ಲೈಂಟ್ಸ್ ಬಂದಾಗ ಅಷ್ಟೇ ಕ್ಲೀನ್ ಮಾಡೋದು. ಸೊ ಆ ರೀತಿ ಎಲ್ಲ ಇರಲ್ಲ ನಮ್ದು. ಯಾವಾಗೂ ನಾವು ಅದನ್ನ ಕ್ಲೀನ್ ಆಗಿ ಮಾಡ್ಕೊಂತೀವಿ. ಅಂಡ್ ಅಲ್ಲಿ ನೋಡ್ಬೋದು ನೀವು ಸರ್ವೇಲೆನ್ಸ್ ಕ್ಯಾಮ್ರಾ, ಮತ್ತೆ ಡಿಸ್ಪ್ಲೇ, ಮತ್ತೆ ಸ್ವಲ್ಪ ನೆರಳು ಹಬ್, ನಮ್ಮ ಕ್ಲಬ್ ಹೌಸ್, ಇದರಲ್ಲಿ ಕಮ್ಯುನಿಟಿ ಕಿಚನ್ ಇದೆ ಸರ್. ಕ್ಲೈಂಟ್ಸ್ ಯಾವಾಗೇ ಬರ್ಲಿ 15 ವರ್ಷದಲ್ಲಿ ಅವ್ರಿಗೆ ಒಂದು ನಮ್ಮ ಕರ್ನಾಟಕ ದೇಸಿ ಸ್ಟೈಲ್ ತರಕಾರಿ ಊಟ ಅಂತೂ ಸಿಕ್ಕೇ ಸಿಗುತ್ತೆ ಯಾವಾಗ್ಲೂ. ಇಲ್ಲಿ ನೋಡ್ಬೋದು ಇದೊಂಥರ ಚೆನ್ನಾಗಿದೆ ಸೊ ಮೊಲ ಮತ್ತೆ ಪಕ್ಷಿಗಳು ಇವೆಲ್ಲಾನು ಇಲ್ಲೇ ಇದೆ. ನೆರಳು ಫಾರ್ಮ್ಸ್ ನೋಡಿ. ಅಲ್ಲೂ ಇಲ್ಲಿಂದ ವ್ಯೂಸ್ ನೋಡಿ. ಇಲ್ಲಿ ಕಿಚನ್ದು ಆ ಥರ ಆದ್ರೆ, ಸೊ ಅಲ್ಲಿ ಓಪನ್ ಅಂದ್ರೆ ಪಬ್ಲಿಕ್ ಟಾಯ್ಲೆಟ್ ತರ ಸಪ್ರೇಟ್. ಹೌದು, ಅಂದ್ರೆ ಹೊರಗಿರ್ತಕ್ಕಂಥ ಈಗ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಪಕ್ಕದಲ್ಲಿ ಪಾರ್ಕಿಂಗ್ ಇದೆ, ಇಲ್ಲಿ ಗ್ರಾಸ್ ಏರಿಯಾ ಇದೆ. ಇದೆಲ್ಲ ಕೂಡ ಕಾಟೇಜಸ್ ಸರ್? ಹೌದು, ಇದೆಲ್ಲ 4 ಕಾಟೇಜಸ್, ಅಟ್ಯಾಚ್ ರೆಸ್ಟ್ ರೂಮ್ ಇದೆ. ಮತ್ತೆ ಇಲ್ಲಿ ಕಿಚನ್ ಬರ್ತದೆ, ಬಾನ್ ಫೈರ್, ಕ್ರಿಕೆಟ್ ನೆಟ್ಸ್. ಇದು ತುಂಬಾ ಸ್ಪೆಷಲ್ ನಮ್ಗೆ. ಗೋಶಾಲ ನಾವು ಬಾವಿ ಮಾಡ್ಬೇಕಂತನ ಸುಮ್ನೆ? ಇಲ್ಲ, ಗೋಶಾಲ ಹಸುಗಳಿಗೆ ಹಾಲು ಕೊಡೋ ಹಸುಗಳಿಗೂ. ಮತ್ತೆ ನಮ್ಮ ಹತ್ರ ಪುಂಗನೂರ್ ಗಿಡ್ಡ ಅಂತ ಬರ್ತದೆ. ಇದೊಂದು ಕಾಟೇಜಸ್ ಒಂದು ತೋರಿಸಿ ಸರ್, ಯಾವ ತರ ಇದೆ. ಸೊ ನೀವು ಬನ್ನಿ, ನಾನು ನೋಡಿಸ್ತೀನಿ ಒಂದು ಕಾಟೇಜ್ ಯಾವ್ದು ನಿಮ್ಗೆ. ಮ್ಯಾಂಗೋ ಗ್ರೋವ್ ಅಂತ ಇದು. ಸೊ ಫ್ಯಾಮಿಲಿ ಬಂದು ಆರಾಮಾಗಿ ಸ್ಟೇ ಮಾಡ್ಕೊಳ್ಳೋ ರೀತಿ ಕಂಪ್ಲೀಟ್ಲಿ ರೆಡಿ ಮಾಡಿದೀವಿ. ಸೊ ಬೆಡ್ ವೈಸ್ ಆಗ್ಲಿ, ಫ್ಯಾನು, ಅಂಡ್ ನಿಮ್ಗೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಅಂಡ್ ಅಟ್ಯಾಚ್ಡ್ ರೆಸ್ಟ್ ರೂಮ್ಸ್ ವಿತ್ ಗೀಸರ್ ಅಂಡ್ ಎಲ್ಲ ಬಕೆಟ್ ಎಲ್ಲ, ಎವ್ರಿಥಿಂಗ್ ಇಸ್ ರೆಡಿ. ಸೊ ಹಿಂಗೆ ಅಂದ್ರೆ ಒಂದು ಪೀಸ್ಫುಲ್ ಮೈಂಡ್ ಬೇಕು, ನಂದು ಅಂತ ಇನ್ವೆಸ್ಟ್ಮೆಂಟ್ ಬೇಕು. ಸೊ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕಿಂತ ಒಂದು ಪೀಸ್ ಸರ್. ಒಂದು ಕಡಿಮೆ ಬಡ್ಜೆಟ್ ಅಲ್ಲಿ ಫುಲ್ಲಿ ಡೆವಲಪ್ಡ್ ಆಗಿರ್ತಕ್ಕಂಥ ಏರಿಯಾದಲ್ಲಿ ಫಾರ್ಮ್ ಲ್ಯಾಂಡ್ ತಗೊಂತಕ್ಕಂಥದ್ದು ಒಂದು ಕೆಲವೊಬ್ರಿಗೆ ಕನ್ಸಾಗಿರುತ್ತೆ. ಅದನ್ನ ನನ್ಸ್ ಮಾಡ್ಕೋಬಹುದು ಇಲ್ಲಿ. ಹೌದು, ಕನ್ಸು. ಮತ್ತೆ ಈಗ ಒಂದು ಸಿಂಪಲ್ ಆಗಿ ನಿಮ್ಗೆ ಒಂದು 30 ಸೆಕೆಂಡ್ ಅಲ್ಲಿ MVP ಅವ್ರು ಹೇಳ್ಬಿಡ್ತೀನಿ. ಒಬ್ಬ ವ್ಯಕ್ತಿ ನೀವೇ ಅನ್ಕೊಳ್ಳಿ, ಒಂದ್ ಜಾಗ ತಗೊಬೇಕು, ಹೋಗಿ ಒಂದ್ ಜಾಗ ಹುಡ್ಕೋದು, ಒಂದ್ ಜಾಗಕ್ಕೆ ಹೋಗಿ ಒಂದು ಪ್ಲೇಸ್ ಹುಡ್ಕೋದಿದೆಯಲ್ಲ ತುಂಬಾ ಕಷ್ಟ, ಸಿಗೋಲ್ಲ ನಿಮ್ಗೆ. ಸಿಕ್ಕಿದ್ಮೇಲೆ ಲೀಗಲ್ ಡಾಕ್ಯುಮೆಂಟೇಶನ್ ಆದ್ಮೇಲೆ ಲೆವೆಲಿಂಗು. ನೀವು ಆ ಸಿಟಿಯಿಂದ ಇಲ್ಲಿ ಬಂದ ಲೆವೆಲ್ ಮಾಡಿಸಿ ಬೋರ್ವೆಲ್ ಹಾಕ್ಸಕ್ಕೆ 10 ರಿಂದ 15 ಲಕ್ಷ ಮೋಟ್ರ್ ಸೇರಿ ಮತ್ತೆ ಅಲ್ಲೊಂದು ಮನೆ ಕಟ್ಟಿ ಗಿಡಗಳು ಹಾಕಿ ಮೇಂಟೈನ್ ಮಾಡಕ್ಕೆ ನಿಮ್ಮ ನೆಮ್ಮದಿಗಂತ ಶುರು ಮಾಡಿದ್ ಏನಾಗ್ತದೆ ನೀವೇ ಹೇಳ್ವಿ. ಆ ನೆಮ್ಮದಿ ಕೆಡಿಸ್ಕೊಂತೀರ, ದುಡ್ಡು ಖರ್ಚಾಗ್ತದೆ, ಇರೋದೆಲ್ಲ. ಇಲ್ಲಿ ಏನಾಗಿದೆ, ಆ ಗಿಡಗಳು ನಾವು ಹಾಕ್ತಿವಿ, ಆ ಪ್ಲಾಟ್ ನಾವು ರೆಡಿ ಮಾಡ್ತೀವಿ, ಉಳ್ಕೊಳಕ್ ಜಾಗ ನಾವು ರೆಡಿ ಮಾಡ್ತೀವಿ, ಊಟ ನಾವು ರೆಡಿ ಮಾಡ್ತೀವಿ. ಇದರಲ್ಲಿ ಬರೋ ಹಾರ್ವೆಸ್ಟ್ ನಿಮ್ದು, ರಿಟರ್ನ್ಸ್ ನಿಮ್ದು, ಲ್ಯಾಂಡ್ ಅಪ್ರಿಸಿಯೇಷನ್ ಆಗ್ತದೆ. ಅಕಸ್ಮಾತ್ ನೀವು ರೆಂಟಲ್ ಇನ್ಕಮ್ ಆಗ್ತದೆ, ಟಿಂಬರ್ ರಿಟರ್ನ್ಸ್ ಎಲ್ಲಾನು ನಿಮ್ಗೆ ಆಗುತ್ತೆ. ಅದು ಕೂಡ ಆಫರ್ 450 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಈಗ ಪ್ರೆಸೆಂಟ್ 25 ಲಕ್ಷಕ್ಕೆ ಒಂದು ಪ್ಲಾಟ್ ತಗೊಂಡ್ಬಿಡಿ. 25 ಲಕ್ಷಕ್ಕೆ 6,000 ಸ್ಕ್ವೇರ್ ಫೀಟ್. ನೀವು ಎಲ್ಲಿ ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಅಲ್ಲಿ ಒಂದು ಪ್ಲಾಟ್ ಈ ರೇಟ್ ಅಲ್ಲಿ ತಗೊಂತೀರೋ, ಇಲ್ಲಿ ಅದ್ರ 6ರಷ್ಟು ತಗೊಬಹುದು. 6 ಪ್ಲಾಟ್ ತಗೊಬಹುದು ವಿತ್ ಎಲ್ಲ ಇವೆಲ್ಲ. ನೀವು ನೋಡ್ಬೋದು, ಇಲ್ಲಿ ಪಾರ್ಕ್ ಇದೆ, ಮತ್ತೆ ಲೆಫ್ಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್, ಹಿಂದೆಗಡೆ ಕ್ಲಬ್ ಹೌಸ್ ಮತ್ತೆ ಕಾಟೇಜ್. ಸೊ ನೀವು ಎದೊಳ್ತಾ ಇದ್ದಂಗೆ ಒಳ್ಳೆ ಬ್ಯೂಟಿಫುಲ್ ಆಗಿ ಸ್ವಿಮ್ಮಿಂಗ್ ಪೂಲ್ ಮತ್ತೆ ಪಾರ್ಕ್, ಒಂದು ನೆಮ್ಮದಿಯಾಗಿ ಜೀವನ ಸಾಗಿಸೋದಕ್ಕೆ ಏನೇನ್ ಬೇಕು ಎಲ್ಲ ಇಲ್ಲೇ ನಿಮ್ ಕಣ್ಣು ಮುಂದೆನೆ ಕಾಣಿಸ್ತಿದೆ. ಒಂದು ಪಾಸಿಟಿವ್ ವೈಬ್ಸ್ ಅಷ್ಟೇ. ಸೊ ನೀವು ನೋಡ್ಬೋದು ಸರ್, ಇದು ಹಳೇ ನೇರಳೆ ಮರ ಈ ತರ ಒಂದ್ 2 ಇದೆ, ಮತ್ತೆ ತೆಂಗಿನ ಮರಗಳು ಒಂದು 70 ಇದೆ. ಅದು ಬಿಟ್ಟು ನಮಗೆ ಬೇವಿನ ಮರ ಸರ್, ಒಂದೇ ಒಂದು ಮರನೂ ಸಹ ನಾವು ಇಲ್ಲಿ ಯಾವುದು ಕಟ್ ಮಾಡಿ ಓಕೆ ಲೆವೆಲ್ ಮಾಡಿ 4 ಗಿಡ ಹಾಕಿ ಮಾರೋದರಲ್ಲ. ನಮಗೆ ಆ ಪರಿಸರ ಕಾಪಾಡಬೇಕು, ಆ ಪರಿಸರದೊಳಗಡೆ ಜನ ಬರಬೇಕು. ಸರ್ MVP ಅವರು ಹೇಳ್ತಾ ಇದ್ ನೋಡಿ, ನೀವು ಯಾವಾಗೇ ಬನ್ನಿ, ಇಲ್ಲಿ ಮಿನಿಮಮ್ 150 ಪಕ್ಷಿಗಳನ್ನ ಸ್ಪಾಟ್ ಮಾಡ್ಬೋದು. ನೀವು ತಗೊಳ್ಳಿ, ಪ್ಯಾರೆಟ್, ಮತ್ತೆ ಸ್ಪ್ಯಾರೋ, ಪಿಜೆನ್ನು, ವುಡ್ಪೆಕರ್, ಕಿಂಗ್ ಫಿಶರ್, ಈ ರೀತಿ ಅರ್ಲಿ ಮಾರ್ನಿಂಗು ನಿಮಗೆ ಜಿಂಕೆನೂ ಕಾಣಿಸುತ್ತೆ, ಮತ್ತೆ ನವಿಲುಗಳು ಕಾಣಿಸುತ್ತೆ. ಸೂಪರ್. ಇದನ್ನೆಲ್ಲ ಉಳಿಸ್ಕೊಂಡಿದ್ದೀರಲ್ಲ ಇಷ್ಟು ವರ್ಷ ಆದ್ರೂ ಗ್ರೇಟ್ ಸರ್. ಒಂದೇ ಒಂದು ಮರ ಮುಟ್ಟಕ್ಕೆ ಬಿಟ್ಟಿಲ್ಲ ಸರ್ ಎಲ್ಲೂ ನಾವು ಕಟ್ ಮಾಡೋದಕ್ಕೆ. ಸರ್ ಇಲ್ಲಿ ನೋಡ್ಬೋದು ನೀವು, ಆಗಲೇ ಒಂದು ಮನೆ ನೋಡ್ರಿ, ಇನ್ನೊಂದು ಮನೆ. ಸೊ ಸೈಡಲ್ಲಿ ಅವರೇ ಈ ತೆಂಗಿನ ಮರಗಳಿಗೆ ಒಂಥರ ಡಿಸೈನ್ ರೀತಿ ಮಾಡಿಸ್ಕೊಂಡು ನ್ಯಾಚುರಲ್ ಆಗಿ ಅವ್ರ ಮನೆ ಮುಂದೆ ನೀವು ನೋಡ್ಬೋದು ಸಪೋಟ ಹಣ್ಣುಗಳು, ಮತ್ತೆ ಈ ಸೀತಾಫಲ, ಚೇಪೆಕಾಯಿ ಎಲ್ಲಾನು ಇದೆ. ಇದೆಲ್ಲ ಬಾಲ್ಕನಿ ಸ್ಪೇಸು, ಒಂದು ನ್ಯಾಚುರಲ್ ಪಾಂಡ್ ಮಾಡ್ಕೊಂತಿದ್ದಾರೆ. ನೀವು ಅಲ್ಲಿ ನೋಡ್ಬೋದು, ಫಿಶ್, ಮೀನುಗಳು, ಬಾತ್ಗಳೆಲ್ಲ ಬಿಟ್ಕೊಂತಾರಂತೆ ಅದರಲ್ಲಿ. ಸೊ ಬಂದು ಉಳ್ಕೊಂಡು ಒಂದು ಸುಂದರವಾದ ಪ್ರಪಂಚ ಕ್ರಿಯೇಟ್ ಮಾಡ್ಕೊಂಡು ಪರಿಸರ. ಮತ್ತೆ ಇನ್ನೊಂದಿದೆ ಸರ್, ಈಗ ನಾವು ಸ್ಟ್ಯಾಟಿಸ್ ಇದ್ರಲ್ಲಿ ಓದಿರೋದು ನಾನು, ಈ ವಯಸ್ಸಾದವ್ರಿಗೆ ಈ ಪರಿಸರ, ನೇಚರ್, ಈ ಹಳ್ಳಿಗಳ ಕಡೆ ಗಿಡಗಳ ತಗ ಬಂದ್ರೆ ಅವ್ರು ಇನ್ನೊಂದು 5-10 ವರ್ಷ ಎಕ್ಸ್ಟ್ರಾ ಬದುಕ್ತಾರಂತೆ. ಸೊ ಈಗ ಪ್ರೆಸೆಂಟ್ ಇರೋ ಸಿಚುವೇಶನ್ಗೆ ಬೆಂಗಳೂರು ವಾಟರ್ ಸ್ಕೇರ್ಸಿಟಿ, ಪೊಲ್ಯೂಷನ್ನು, ಸ್ಟ್ರೆಸ್ಸು, ಟ್ರಾಫಿಕ್ಕು
ಈ ಮಧ್ಯ ಈ ಕೆಲಸದ ಜಂಜಾಟದಲ್ಲಿ ಈ ತರ ಜಾಗ ಎಲ್ರಿಗೂ ತುಂಬಾ ಅತಿ ಅವಶ್ಯಕತೆ. ಸೊ ನಾವು ಒಂದು ಕಾಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಮತ್ತೆ ನೀವು ನೋಡ್ಬೋದು ಈ ಕಡೆ ಇಲ್ಲಿಂದ ತಗೊಂಡ್ರೆ 5 ಪ್ಲಾಟ್ ಈ ಮನೆ ಸೇರಿ ಒಂದೇ ಕ್ಲೈಂಟ್, ಅವ್ರ ಹೆಸರು PK ಶಾ ಅಂತ. 5 ಪ್ಲಾಟ್ ಒಬ್ರೆ 1 ಎಕರೆ 15 ಗುಂಟೆ. ಸೊ ಅವ್ರು ಬಂದು ಕೋಲ್ಕತ್ತಾ ಮೂಲತಃ, ಚಾರ್ಟೆಡ್ ಅಕೌಂಟೆಂಟ್ ಅವರು. 1.25 ಕೋಟಿ ಆಲ್ಮೋಸ್ಟ್. ನಮ್ಗೆ ಈಗ ಆಫರ್ ಕೊಡ್ತಾ ಇದ್ರಲ್ಲ 25 ಲಕ್ಷ, ಈಗಿನ ಪ್ರೈಸ್ ಲೆಕ್ಕ ಆಗ್ತಾ ಇದೀವಿ. 1.25 ಕೋಟಿ ಅಲ್ಲ, ಬಟ್ ಇದ್ರದ್ದು ಸೈಜಸ್ ಜಾಸ್ತಿ ಇದೆ. 10,000 ಸ್ಕ್ವೇರ್ ಫೀಟ್ ಈ ಸೈಜ್ ಜಾಸ್ತಿ ಇದೆ. ಓಕೆ, ಬರ್ತಕ್ಕಂಥವ್ರಿಗೆ 25 ಲಕ್ಷಕ್ಕೆ ಸಿಗುತ್ತಲ್ವಾ? ಒಂದು ಪ್ಲಾಟ್ 6,000 ಸ್ಕ್ವೇರ್ ಫೀಟ್ 25 ಲಕ್ಷಕ್ಕೆ ಕೊಡ್ತೀವಿ. ನಿಮ್ಮ ಕಡೆಯಿಂದ MVP ಅವ್ರ ಕಡೆಯಿಂದ ಬಂದು ಹೇಳಿದ್ರೆ ನಾವು ಕೊಡ್ತೀವಿ. ನೋಡಿ, ಇವರೆಲ್ಲ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡಿದ್ದಾರೆ. ಈಗ ನಮ್ಮ ಚಾನಲ್ ಮುಖಾಂತರ ಯಾರೆಲ್ಲ ಬರ್ತಿರೋ ಅವ್ರಿಗೆ ಆಫರು. ಸೊ 1.25 ಕೋಟಿ 5 ಫ್ಲಾಟ್ಸ್ ಈ ಲೆಕ್ಕಾಚಾರ ತಗೊಂತೀವಿ ಅಂದ್ರೆ 6,000 ಸ್ಕ್ವೇರ್ ಫೀಟ್ಗೆ 25 ಲಕ್ಷ, 450 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. 6,000 ಸ್ಕ್ವೇರ್ ಫೀಟ್ ಮಿನಿಮಮ್ ತಗೊಂಡ್ಬೇಕಿಲ್ಲಿ. ಹೌದು, ಮಿನಿಮಮ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರೋದ್ರಿಂದ ನಾವು 5.25 ಗುಂಟೆ 5 ಗುಂಟೆ ಕೆಳಗಡೆ ರಿಜಿಸ್ಟರ್ ಮಾಡೋಕ್ಕಾಗಲ್ಲ, ಗುಂಟೆ ಲೆಕ್ಕ ರಿಜಿಸ್ಟರ್ ಮಾಡೋದು ನಾವಿಲ್ಲಿ. ಸೊ ನಿಮಗೆ ಇಲ್ಲಿ ಡಾಕ್ಯುಮೆಂಟೇಶನ್ ಅಂತ ಬಂದ್ರೆ RTC, EC, MR, ಸೇಲ್ ಡೀಡು, ಮದರ್ ಡೀಡು, ಆಮೇಲೆ 11 ಸ್ಕೆಚ್ ಅಪ್ಲೈ ಮಾಡ್ತೀವಿ. ಈ ರೀತಿ ಎಲ್ಲಾ ತರ ಡಾಕ್ಯುಮೆಂಟ್ಸ್ ನಾವು ಕೊಡ್ತೀವಿ ನಿಮ್ಗೆ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಪ್ರತಿ ಪ್ಲಾಟ್ಗೂ ಡಿಮಾರ್ಕೇಶನ್ ಆಗಿದೆ. ಈ ಕಲ್ಲಿಂದ ನೆಕ್ಸ್ಟ್ ಇನ್ನೊಂದು ಕಲ್ಲು ಹೊಂದಿರ್ತೀವಿ, ಅಲ್ಲಿಂದ ಅಂದ್ರೆ ಈ ತೆಂಗಿನ ಮರದಿಂದ ನೆಕ್ಸ್ಟ್ ತೆಂಗಿನ ಮರ, ಈ ಪಾಯಿಂಟ್ ಇಂದ ನೆಕ್ಸ್ಟ್ ಪ್ರಾಪರ್ ಆಗಿ ಹಾಕಿರ್ತೀವಿ. 5.25 ಗುಂಟೆ, ಅದ್ 10 ಗುಂಟೆನೂ ಇರುತ್ತೆ. 10 ಗುಂಟೆ ತರ ತಕ್ಕಂಗೆ ನಾವು ಕಲ್ಲುಗಳು ಹಾಕಿ ನಂಬರ್ ಬರ್ದು ಕೊಡ್ತೀವಿ. ಕನ್ಫ್ಯೂಸ್ ಆಗೋ ಅವಶ್ಯಕತೆ. ಹೌದು, ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಹೌದು. ಅಂಡ್ ಪ್ರತಿ ಇದೆ ನಾವೇನು ಹಣ್ಣು ಗಿಡ ಮತ್ತೆ ಏನು ಮಾಗನಿ ಏನು ರೆಡ್ ಸ್ಯಾಂಡ್ ಹೇಳ್ತಾ ಇದ್ದೀನಿ. ಸೊ ಈ ಆ ಡಿಮಾರ್ಕೇಶನ್ ಹಾಕಿ ಅದು ಏನೋ ಒಂದು ಪ್ಲಾಟ್ ಇರುತ್ತೆ. ಎಕ್ಸಾಂಪಲ್ MVP ಅವ್ರದ್ದೊಂದು ಪ್ಲಾಟ್, ನಂದೊಂದು ಪ್ಲಾಟ್. ನಿಮ್ಗೋಸ್ಕರ ಇರೋ ಮರಗಳು, ಹಣ್ಣು ಗಿಡಗಳು ಎಲ್ಲ ನಿಮ್ಗಿರ್ತದೆ, ನನ್ನ ಗಿಡಗಳು ನನಗಿರ್ತದೆ. ಸೇಮ್ ಅದೇ ತರ ಈ 41 ಗಿಡ ಪ್ರತಿಯೊಂದು ಪ್ಲಾಟ್ ಅಲ್ಲೂ ಇರುತ್ತೆ. ಒತ್ತುವರಿ ಅವು ಇವು ಅಂತಾರಲ್ಲ, ಅದು ಯಾವ್ದು ಆಗಲ್ಲ, ಯಾವ್ದು ಆಗಿರಲ್ಲ, ಡಿಮಾರ್ಕೇಶನ್ ಕಂಪಲ್ಸರಿ ಆಗಿರುತ್ತೆ. ಹೌದು, ನಾನು ನಿಮ್ಗೆ ಹೇಳಿದ್ನಲ್ಲ ಆಗ್ಲೇ ಪಾಪಾಗ್ನಿ ರಿವರ್ ಸ್ಟ್ರೀಮ್ ಅಂತ. ಸೊ ಇದು ನಂದಿ ಹಿಲ್ಸ್ ಇಂದ ಹುಟ್ಟಿ ಆಂಧ್ರ ಪ್ರದೇಶ್ ಹರಿಯುತ್ತೆ. ಸೊ ನಮಗೆ ನಮ್ಮ ಪ್ರಾಜೆಕ್ಟ್ ನೀವು ನೋಡ್ಬೋದು, ಇಲ್ಲಿ ಸ್ಟ್ರೀಮ್ ಇದು ಕೇಳ್ಬೋದು ನೀವು, ಗೇಟೆಡ್ ಕಮ್ಯುನಿಟಿ ಈ ರೀತಿ ಯಾಕೆ ಫೆನ್ಸಿಂಗ್ ಮಾಡಿರೋದು, ವೈಡ್ ಫೆನ್ಸಿಂಗ್ ಅಂತ. ನಮಗೆ ಈ ವ್ಯೂ ಪಾಯಿಂಟ್ ಕಾಣಿಸೋದಕ್ಕೆ ಮೊದಲನೇದು. ಎರಡನೇದು ನಮಗೆ ನವಿಲುಗಳು, ಜಿಂಕೆಗಳು ಮತ್ತೆ ಹಂದಿಗಳು ಬರ್ತದೆ. ಸೊ ಇವೆಲ್ಲ ಫ್ರೀಯಾಗಿ ಓಡಾಡ್ಲಿ ಅಂತ ಈ ರೀತಿ ನಾವು ಫೆನ್ಸಿಂಗ್ ಮಾಡಿದೀವಿ. ನೀವು ನೋಡ್ಬೋದು ನಮಗೆ ಬ್ಯೂಟಿಫುಲ್ ಆಗಿ ನೀವು ಇಲ್ಲೆಲ್ಲ ಕುತ್ಕೊಂಡು ಫ್ಯಾಮಿಲಿ ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬಹುದು. ಒಳ್ಳೆ ರಿವರ್ ಸ್ಟ್ರೀಮ್. ಅದರಲ್ಲೂ ಕಮಲ್ದು ಎಲ್ಲ ಇದೆ, ಲೋಟಸ್. ಹೌದು, ನಿಮ್ ಕಮಲದ ಹೂವು ಆಗ್ಲಿ ಮತ್ತೆ ಹಲವಾರು ಬೇರೆ ತರ ಹೂಗಳೆಲ್ಲ ಆ ಕಡೆ ಎಲ್ಲ ಹಾಕಿರ್ತಾರೆ, ಸಿಗುತ್ತೆ ನಿಮ್ಗೆ. ಸೊ ನಾವೀಗ ಹತ್ತತ್ರ 31 ಎಕರೆ ಏನ್ ನೋಡ್ತಾ ಇದೀವೋ ಅದರಲ್ಲಿ 1.5 ಕಿಲೋಮೀಟರ್ ನಡ್ಕೊಂಡ್ ಬಂದಿದೀವಿ. ಇದು ಕಾರ್ನರ್ ಅಂದ್ರೆ ಡೆಡ್ ಲೈನ್ ಈ ಫಾರ್ಮ್ ಲ್ಯಾಂಡ್ಗೆ. ಸೊ ಡೆಡ್ ಲೈನ್ ಬಂದರೂ ಕೂಡ ಇಲ್ಲೂ ಕೂಡ ಗಿಡಗಳು, ಅದು ಕೂಡ ಫಲವತ್ತತೆಯಿಂದ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿ ಇದು ಮಾಡಿದ್ದೀರಾ. ಅದಲ್ದಲೆ ಇದ್ಯಾರೋ ಕ್ಲೈಂಟ್ಸು ಕಾರ್ನರಿಗೆ ಬಂದು ಇಲ್ಲೂ ಮನೆ ಕಟ್ತಾ ಇದಾರಲ್ಲ ಸರ್? ನಾನು ಹೇಳಿಲ್ಲ ಸರ್, 8 ಫಾರ್ಮ್ ಹೌಸ್ ಕಟ್ತಾ ಇರೋದು. 5 ಈ ತಿಂಗಳಲ್ಲಿ ಇನ್ನೂ ಭೂಮಿ ಪೂಜೆ ಆಗ್ತಿದೆ. ಅಂದ್ರೆ ನಾವು ಕಟ್ತಾ ಇರೋದಲ್ಲ, ಕ್ಲೈಂಟ್ಸ್ ಕಟ್ತಾ ಇರೋದು. ಮತ್ತೆ ಎಲ್ಲಾ ಕಡೆ ನೋಡ್ಬೋದು, ಎಲ್ಲಾ ಕಡೆ ಗಿಡಗಳು ಎಲ್ಲ ಅದೇ ರೀತಿ, ವಾಟರ್ ಪೈಪ್ ಕನೆಕ್ಷನ್, ಡ್ರಿಪ್ ಪೈಪ್ ಕನೆಕ್ಷನ್ ಅದೇ ರೀತಿ ಇರುತ್ತೆ. ನಾನು ಹೇಳ್ದಲ್ಲ ನಿಮ್ಗೆ, ಪಾಪಾಗ್ನಿ ರಿವರು ಮತ್ತೆ ಕೋರ್ಲಪರ್ತಿ ಲೇಕು ಅವೆರಡು ತುಂಬ್ತಾ ಇದ್ದಂಗೆ ನಮ್ಗೆ ಇಲ್ಲಿಂದ ಹರ್ಕೊಂಡು ನಮ್ಗೆ ನೆಕ್ಸ್ಟ್ ಹರಿತದೆ. ಸೊ ಇದ್ರಲ್ಲಿ ಮೀನುಗಳೆಲ್ಲ ಇದೆ, ಫಿಶಿಂಗ್ ಸಹ ಮಾಡ್ಬೋದು. ಇಲ್ಲಿ ಬಂದು ಆರಾಮಾಗಿ ಕುತ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಒಂದು ಫ್ಯಾಮಿಲಿ. ನ್ಯಾಚುರಲ್ ಫಿಶ್ ನೀವು ಬಿಟ್ಟಿರೋದಾ? ಹೌದು, ನಮ್ಮ ಮೀನುಗಳು ನಾವು ಬಿಟ್ಟಿರೋದು. ಓಕೆ ಓಕೆ. ಇನ್ ಕೇಸ್ ಯಾರಾದರೂ ಬಂದರು ಮೀನು ತಿಂತಕ್ಕಂಥ ಪ್ರಿಯರಿದ್ರೆ, ಸೊ ಇಲ್ಲಿ ಮೀನು ಹಿಡ್ಕೊಂಡು ನಮ್ಮ ಅಡುಗೆ ಮನೆ ಇರುತ್ತಲ್ಲ, ಅಷ್ಟು ದೊಡ್ಡ ಇದಾವ ಸರ್? ಹೌದು, ಆಲ್ರೆಡಿ ಒಂದು ಅರ್ಧ ಅಡಿ 1 ಅಡಿ ಆಗಿದೆ. ಈಗ ಕ್ಲೈಂಟ್ಸ್ಗಳು ಆಲ್ರೆಡಿ ಆ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಾ ಫಿಶಿಂಗ್ ಎಲ್ಲ ಮಾಡಕ್ ಬಿಡಲ್ಲ, ಆಪ್ಷನ್ ಕೊಟ್ಟಿದ್ದೀವಿ. ಬಟ್ ತುಂಬಾ ಹಿಡಿ ಕುಡ್ದು 1-2 ಏನೋ ಹಿಡಿಯೋಕೆ ಬಿಡ್ತೀವಿ ಅಷ್ಟೇ. ಅದೆಲ್ಲ ಏನಿದೆ ಪ್ರಕೃತಿ ಹಂಗೆ ನಾವು ನ್ಯಾಚುರಲ್ ಆಗಿ ಬಿಡಬೇಕಿಲ್ಲ. ಎಸ್ ನೋಡಿ, ಇದೆಲ್ಲ ನೀವು ಮಾಡಿರೋದಲ್ಲ, ಪ್ರಕೃತಿ. ಹೌದು, ನಾವು ಇದನ್ನ ಯಾವ್ದು ನಾವೇನ್ ಮಾಡಿಲ್ಲ, ನ್ಯಾಚುರಲ್ ಆಗಿ ಅದೇ. ನೀವು ಬೋರ್ ನೀರು ಬಿಟ್ಟಿರೋದು ಆ ಥರದ್ದಲ್ಲ, ಇದು ಪ್ರಕೃತಿ ನೀರಿದು. ಪಾಪಾಗ್ನಿ ರಿವರ್ ಸ್ಟ್ರೀಮ್, ಪಾಪಾಗ್ನಿ ನದಿ. ನೈಸ್ ಸರ್, ಈ ರೀತಿ 5 ಬೋರ್ವೆಲ್ಗಳು ನಮಗೆ ಇಲ್ಲಿ 300ರಿಂದ 800 ಅಡಿ ಒಳಗಡೆ ನಮಗೆ ನೀರು ಸಿಗುತ್ತೆ. ಈಗ ನಾವು ಬಳಸ್ತಾ ಇರೋದು ನೆರಳು ಫಾರ್ಮ್ಸು. ಈ 31 ಎಕರೆ ಜಾಗ, ಇಷ್ಟೊಂದು ಪ್ಲಾಟ್, ಇಷ್ಟೊಂದು ಗಿಡಗಳಿಗೆ ಬರೀ 2 ಬೋರ್ವೆಲ್, 3 ಬೋರ್ವೆಲ್ ಇನ್ನೂ ರೆಸ್ಟಲ್ಲಿದೆ. ಸೊ ಹಾಗಾದ್ರೆ ನೀವು ಅರ್ಥ ಮಾಡ್ಕೊಬೋದು ನಮ್ಮ ಹತ್ರ ಎಷ್ಟು ವಾಟರ್ ರಿಸೋರ್ಸಸ್ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ. ಇದು 2ನೇ ಬೋರ್ವೆಲ್ ಸರ್ ಇದು? ಹೌದು ಸರ್. ಸೊ ಫಸ್ಟ್ ಅದು, ಸೆಕೆಂಡ್ ಇದು. ಸೆಕೆಂಡ್, ಇನ್ನೂ ಒಂದು 3 ಅದೇ ದಾರಿಲೇ ಇದೆ. ಅಲ್ಲ ಸರ್, ಇದೆಲ್ಲ ಹಣ್ಣು ಓಕೆ, ನಂಗೊಂದು ಅರ್ಥ ಆಗ್ತಿಲ್ಲ. ಈಗ ಬೈ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಗೆ ನಾವು ಬೈ ಮಾಡ್ತೀವಿ, ಅದು ಓಕೆ, ಅದು ಅಪ್ರಿಸಿಯೇಷನ್ ಸಿಗುತ್ತೆ, ಏನೋ ಒಂದು ಆಗುತ್ತೆ. ಸೊ ಇನ್ಕಮ್ ಯಾವ ತರ? ಓಕೆ, ಸೊ ತುಂಬಾ ಒಳ್ಳೆ ಪ್ರಶ್ನೆ ಕೇಳ್ರಿ, ಎಲ್ರಿಗೂ ಈ ಡೌಟ್ ಇರ್ತದೆ. ಸೊ ನಾವೀಗ ಇದಿರಲ್ಲ, ಇದು ಒಂದು 9,000 ಸ್ಕ್ವೇರ್ ಫೀಟ್ ಪ್ಲಾಟ್. ಸೊ ತಗೊಳ್ಳೋಣ, ಕ್ಲೈಂಟ್ ಹೆಸರು ಸುರೇಶ್ ಅಂತ ತಗೊಳ್ಳೋಣ. ಸೊ ಅವ್ರಿಗೆ ಸುರೇಶ್ ಅವ್ರಿಗೆ ಈಗ ಹಣ್ಗಿಡ ಬಂದಿದೆ, ಅದನ್ನ ಏನ್ ಮಾಡ್ಕೊಂತಾರೆ, ಅವರು ಮನೆಗೆ ಅವ್ರಿಗೆ ಬಳಸ್ಕೊಂತಾರೆ ಹಣ್ಗಿಡಗಳನ್ನ. ಟಿಂಬರ್ನ ಏನ್ ಮಾಡ್ತಾರೆ, ಹಾರ್ವೆಸ್ಟ್ ಗಂತ, ಅಂದ್ರೆ ಒಂದು 15 ವರ್ಷ ಆದ್ಮೇಲೆ ರಿಟರ್ನ್ಸ್ ಬರ್ತದೆ.
ಓಕೆ ಸೊ ಅವ್ರೇನ್ ಮಾಡ್ಕೊಬಹುದು ಈಗ ಇಲ್ಲಿ ಯಾವ್ದಾದ್ರು ಇದೊಂದು ಕಟ್ಟಿದಾರಲ್ಲ ಕ್ಲೈಂಟ್ಸ್ ಈ ರೀತಿ ಒಂದು ಫಾರ್ಮ್ ಹೌಸ್ ಇಲ್ಲ ಫಾರ್ಮ್ ವಿಲ್ಲ ಕಟ್ಕೊಬಹುದು. ಸೊ ಇದನ್ನ ಏನ್ ಮಾಡ್ಬೋದು, ಅವ್ರು ಯಾವಾಗ ಬೇಕಾದ್ರೂ ಬಂದಾಗ ಸ್ಟೇ ಮಾಡ್ಬೋದು ಮೊದಲನೇದು. ಎರಡನೇದು ಇದನ್ನ ರೆಂಟಲ್ ತರ ಕೊಡ್ಬೋದು. Airbnb, housing.com ಅವು ಇವು ಅಂತ ರೆಂಟಲ್ಸ್ ಇರ್ತದೆ, ಅವ್ರು ಬಂದು ಸ್ಟೇ ಮಾಡ್ತಾರೆ. ಅವ್ರಿಗೆ ಈ ರೆಂಟಲ್ ಇನ್ಕಮ್ ಬರ್ತದೆ ಅವಾಗ ಒಂದು 50,000 ರಿಂದ 80,000 1 ಲಕ್ಷ ಗಂಟ ಬರ್ತದೆ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಅಮ್ಯುನಿಟೀಸ್ ಇದೆ, ನೀವು ನೋಡಿದಂಗೆ ಸ್ವಿಮ್ಮಿಂಗ್ ಪೂಲ್, ಕ್ಲಬ್ ಹೌಸ್ ಎಲ್ಲ ಇದೆ, ಊಟ ಫೆಸಿಲಿಟೀಸ್ ಇದೆ. ಸೊ ಅದನ್ನ ಬಳಸ್ಕೊಂಡು ಇಲ್ಲಿ ಅವ್ರಿಗೆ ರೆಂಟಲ್ ಇನ್ಕಮ್. ಸೊ ನಿಮಗೆ ಫ್ರೂಟ್ ಹಾರ್ವೆಸ್ಟ್ ಪ್ಲಸ್ ಟಿಂಬರ್ ರಿಟರ್ನ್ಸ್, ರೆಂಟಲ್ ಇನ್ಕಮ್ ಪ್ಲಸ್ ದ ಹನಿ, ನಮಗೆ ಫ್ರೆಶ್ ಹನಿ. ಇದ್ರ ಜೊತೆಗೆ ಈ ಜಾಗ ಏನಿದೆ 31 ಎಕರೆ, ನಾವು ಜಾಗದ ಬಗ್ಗೆ ಮಾತಾಡಿಲ್ಲ. ಎಲ್ಲೋ ಚಿಂತಾಮಣಿ, ಶಿಡ್ಲಘಟ್ಟ ಎಲ್ಲ ಹೇಳಿದ್ರಿ. ಸರ್ ಏನಿದೆ ಇಲ್ಲಿಂದ ಶಿಡ್ಲಘಟ್ಟ ಜಂಗಮ ಕೋಟೆ ಬರೀ 20 ನಿಮಿಷ. ಡೀಪ್ ಟೆಕ್ ಪಾರ್ಕ್ ಅಂತ ಬರ್ತಿದೆ. ಅದು ಬಿಟ್ಟರೆ ಚಿಂತಾಮಣಿಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಲೆಫ್ಟ್ಗೆ ಹೋದರೆ ಚಿಕ್ಕಬಳ್ಳಾಪುರ 8 ಲೈನ್ ಆಗ್ತಿದೆ. ಡಿಫೆನ್ಸ್ ಇನ್ವೆಸ್ಟ್ಮೆಂಟು, ಕ್ವೀನ್ ಸಿಟಿ, ಇಂಡಸ್ಟ್ರಿಯಲ್ ಏರಿಯಾಸ್ ಎಲ್ಲನೂ ಬರ್ತಿದೆ. ಇದು ಡೆವಲಪ್ಮೆಂಟ್ಸು. ಟೂರಿಸ್ಟ್ ಪ್ಲೇಸಸ್ ಲೈಕ್ ಕೈಲಾಸಗಿರಿ ಬೆಟ್ಟ, ಮತ್ತು ಇಲ್ಲಿಂದ ಬರೀ 5 ನಿಮಿಷ ತಲಕಾಯಲ್ ಬೆಟ್ಟ ಅಂತ ಒಂದಿದೆ, ಅಂದರೆ ಅದನ್ನ ಫಸ್ಟ್ ತಿರುಪತಿ ಅಂತಾರೆ. ಈ ರೀತಿ ಫಾಲ್ಸ್ ಇದೆ, ಅವು ಇವೆಲ್ಲ ಇದೆ. ಸೊ ಟೂರಿಸ್ಟ್ ಪ್ಲೇಸಸ್ ಪ್ಲಸ್ ನಾರ್ತ್ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ಸ್. ಯಾಕೆಂದರೆ ಈ ಸೌತ್ ಬ್ಯಾಂಗ್ಳೂರ್ ಏನಿದೆ ಥ್ರೆಶೋಲ್ಡ್ ರೀಚ್ ಆಗಿದೆ ಆಲ್ರೆಡಿ. ಅಂದರೆ ಈಗ 15,000 20,000 ಸ್ಕ್ವೇರ್ ಫೀಟ್ ಮುಟ್ಟದೆ, ಇನ್ನೆಷ್ಟೋಗುತ್ತೆ 2,000 3,000. ಅಂದರೆ ನೀವು 10 ವರ್ಷದಲ್ಲಿ ₹1 ₹2 ಆಗೋ ಚಾನ್ಸಸ್ ಅಷ್ಟೇ ಇರೋದು. ಇಲ್ಲಿ ₹1 ₹10 ಆಗೋ ಚಾನ್ಸಸ್ ಇದೆ. ಅದೊಂದೇ ಸಿಂಪಲ್ ಲಾಜಿಕ್. ಸೊ ನಿಮ್ಗೆ ಈ ಜಾಗ ಕೇಳಿದ್ರಲ್ಲ, ROI, ಲ್ಯಾಂಡ್ ವ್ಯಾಲ್ಯೂ, ಲ್ಯಾಂಡ್ ಅಪ್ರಿಸಿಯೇಷನ್ ಪ್ಲಸ್ ರೆಂಟಲ್ ಇನ್ಕಮ್, ಟಿಂಬರ್ ಹಾರ್ವೆಸ್ಟ್, ಟಿಂಬರ್ ರಿಟರ್ನ್ಸ್, ಫ್ರೂಟ್ ಹಾರ್ವೆಸ್ಟ್, ಅಕಸ್ಮಾತ್ ನೀವು ಫ್ರೂಟ್ಸ್ ಮಾರೆ ಫ್ರೂಟ್ಸ್ ರಿಟರ್ನ್ಸ್, ಎಲ್ಲಾನು ಒಂದು ಪ್ಲಾಟು. ಮತ್ತು ಇದೆಲ್ಲದಕ್ಕಿಂತ ಅತಿ ಹೆಚ್ಚಂದರೆ ನೀವು ಒಂದು ಜೀವಂತವಾಗಿರೋದ್ರ ಮೇಲೆ ದುಡ್ಡು ಹಾಕ್ತಾ ಇದ್ದೀರಾ. ಬರ್ಬೋದು, ವಾಸಿಸ್ಬೋದು, ಇಲ್ಲಿ ಮರಗಳು ಸಹ ಎಲ್ಲ ಕುತ್ಕೊಂಡು ಜೊತೆ ಫ್ಯಾಮಿಲಿ ಜೊತೆ ಊಟ ಮಾಡ್ಬೋದು, ಒಂದು ನೇಚರ್ ಜೊತೆ ಒಂದು ಬಾಂಧವ್ಯತೆ ಬೆಳೆಸ್ಕೊಬೋದು. ಇದು ನಮ್ಮ ನೆರಳು. ಸೊ ಇವೆಲ್ಲ ಹೆಂಗೆ ಸಾಧ್ಯ, ಯಾಕೆ ನಾವೇ ಮಾಡೋಕ್ಕೆ, ಯಾಕೆ ಹೊರಗಡೆ ತಗೊಂಡ್ಕೊಡ್ದು ಅಂತ ಕೇಳ್ಬೋದು. ಸರ್ ನಮಗೆ ಪರ್ಟಿಕ್ಯುಲರ್ಲಿ 4 ಜನರೇಷನ್ ಅಗ್ರಿಕಲ್ಚರ್ ಎಕ್ಸ್ಪೀರಿಯನ್ಸ್ ಇದೆ. ಅಂದರೆ ನಮ್ಮ ತಾತನವ್ರು ಆವಾಗ ಮೊದಲು ಕುರಿಗಳು ಮೇಯಿಸೋರು. ಈಗ ನಮ್ಮ ಹತ್ರ ಸಿಂಚನ ಗೋಟ್ ಆ್ಯಂಡ್ ಶೀಪ್ ಫಾರ್ಮ್ ಅಂತ ಇದೆ, 1000 ಕುರಿ, ಇಂಡಿಯಾಸ್ ಬಿಗ್ಗೆಸ್ಟ್ ಗೋಟ್ ಆ್ಯಂಡ್ ಶೀಪ್ ಫಾರ್ಮು. ನಮಗೆ ಜಮ್ಮು ಕಾಶ್ಮೀರ, ಮಹಾರಾಷ್ಟ್ರದಿಂದೆಲ್ಲ ಬರ್ತಾರೆ. ನಮಗೆ ವ್ಯವಸಾಯ ಮತ್ತು ಅಗ್ರಿಕಲ್ಚರ್ ಒಂದು ವೇ ಆಫ್ ಲೈಫ್ ಮತ್ತು ಪ್ಯಾಷನ್ ನಮಗೆ. ಅದ್ರ ಜೊತೆಗೆ ನಮಗೆ ರಿಯಲ್ ಎಸ್ಟೇಟಲ್ಲಿ 15 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಮಗೆ ರಿಯಲ್ ಎಸ್ಟೇಟ್ ಎಕ್ಸ್ಪೀರಿಯನ್ಸು ಪ್ಲಸ್ ಅಗ್ರಿಕಲ್ಚರಲ್ ಲೆಗೆಸಿ ಸೇರಿ ನಮ್ಮ ನೆರಳು ಫಾರ್ಮ್ಸ್ ಅಂತ ಹುಟ್ಟಿದ್ದು. ಸೊ ಇದನ್ನು ಬೇರೆಯವ್ರ ಹತ್ರ ಎಲ್ಲನ ಮಾಡ್ಬೋದು, ಬಟ್ ಈ ಎಕ್ಸ್ಪೀರಿಯನ್ಸು ಪ್ಲಸ್ ಈ ಲೆಗೆಸಿ ಇದೆಯಲ್ಲ, ಇದು ಎಲ್ಲೂ ಬರಲ್ಲ. ನಮಗೆ ತುಂಬ ಜನ ಕೇಳಿದ್ರು, ನೀವು ಶುರುದಲ್ಲಿ ಕೇಳಿದ್ರಿ ಯಾಕೆ ಇವ್ರ ಹತ್ರನೇ ನಾವು ಮಾಡಬೇಕು, ನೆರಳು ಹತ್ರನೇ ಅಂತೆಲ್ಲ ತುಂಬ ಕೇಳಿದ್ರಿ. ಸೊ ನಮಗೆ ತುಂಬ ಜನ ಬಂದು ನೀವು ರಿಯಲ್ ಎಸ್ಟೇಟ್ ಮಾಡಿದ್ರೆ ನಮ್ಗೆ ಅಗ್ರಿಕಲ್ಚರ್ ಲ್ಯಾಂಡ್ ಕೊಡ್ಸ್ರಿ ಅವು ಅಂತೆಲ್ಲ ಕೇಳಿದ್ರು. ಸೊ ನಾವು ಒಂದಿಬ್ಬರು ಕೊಡ್ಸಿದ್ವಿ. ಆಮೇಲೆ ಏನು ಮಾಡೋದು ನಮ್ಮನ್ನೇ ಕೇಳಿದ್ರು. ನಾವು ಹೇಳಿದ್ವಿ ಆ ಗಿಡ ಹಾಕ್ರಿ, ಈ ಗಿಡ ಹಾಕ್ರಿ ಅಂದರೆ. ಸೊ ಆ ಗಿಡ ಹಾಕಿದ್ಮೇಲೆ ಮತ್ತೆ ಔಷಧಿ ಹೆಂಗೆ ಹೊಡೆಯೋದು, ಏನು ಹೊಡೆಯೋದು. ಸೊ ನಾವು ಲೇಬರ್ಸ್ ಕಳ್ಸಿದ್ರಿ. ಸೊ ನಮ್ಗೆ ಆವಾಗ ಅರ್ಥ ಆಯಿತು ನಮಗೆ, ಓಕೆ ಇಲ್ಲಿ ಒಂದು ಎಲ್ರಿಗೂ ಒಂದು ನೀಡ್ ಇದೆ, ಅವಶ್ಯಕತೆ ಇದೆ. ಸೊ ನಾವು ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಆಗಲ್ಲ, ಜಾಗ ಕೊಟ್ಟರೆ ಆಗಲ್ಲ, ಒಂದು ಎನ್ವಿರಾನ್ಮೆಂಟ್ ಕೊಡಬೇಕು. ಎನ್ವಿರಾನ್ಮೆಂಟ್ ಅಂದರೆ ಒಂದು ಕಮ್ಯುನಿಟಿ, ವಿಲ್ಲಾ ಒಂದು ಕಮ್ಯುನಿಟಿ, ಅಪಾರ್ಟ್ಮೆಂಟ್ ಒಂದು ಕಮ್ಯುನಿಟಿ, ಅದೇ ರೀತಿ ಅಗ್ರಿಕಲ್ಚರ್ ಕಮ್ಯುನಿಟಿ. ಸೊ ನೆರಳು ಇಸ್ ನಥಿಂಗ್ ಬಟ್ ಅನ್ ಕಮ್ಯುನಿಟಿ. ಜನ ಬಂದು ಇಲ್ಲೊಂದು ಸ್ಟೇ ಮಾಡಿ ಲೈಕ್ ಮೈಂಡೆಡ್ ಪೀಪಲ್ ಜೊತೆಯಲ್ಲಿ ಬಾಳೋದೆ ನೆರಳು ಫಾರ್ಮ್ಸ್. ಎಸ್, ಅದಕ್ಕೆ ಯಾಕೆ ಫಾರ್ಮ್ ಲ್ಯಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಜನ ಅಂದರೆ, ಬರೀ ರಿಟರ್ನ್ಸ್ ಅಷ್ಟೇ ಯೋಚನೆ ಮಾಡಲ್ಲ, ಪೀಸ್ ಆಫ್ ಮೈಂಡ್ ಯೋಚನೆ ಮಾಡ್ತಾರೆ. ಜೊತೆಗೆ ಇನ್ಕಮ್ ಇಲ್ಲ ಅಂತಲ್ಲ, ಇನ್ಕಮ್ ಕೂಡ ತಗೋಬಹುದು ಅಲ್ವಾ ಸರ್? ಎಲ್ಲ ಕಸ್ಟಮರ್ಸ್ ಅದೇ ಮೈಂಡ್ ಸೆಟ್ ಅಲ್ವಲ್ಲ, ಮನೆ ಕಟ್ಸ್ಕೊಂಡಿರೋದು, ಇದೆಲ್ಲ ಬೈ ಮಾಡಿರೋದು. ಅಲ್ಲೂ ಕೂಡ ಕಾರ್ನರ್ ಒಂದು ಮನೆ ಕಟ್ಸ್ಕೊಂಡಿರೋದು, ಒಬ್ರು 5 ಪ್ಲಾಟ್ಸ್ ಒಬ್ರೇ ಬೈ ಮಾಡಿ, 5 3 2 ಇದು ಇದೇನಿದೆ ಒಟ್ಟು 4 ಪ್ಲಾಟು ಈ ಮನೆ ಕಟ್ಟಿದಾರಲ್ಲ, ಅಕ್ಕ, ತಮ್ಮ ಮತ್ತೆ ತಾಯಿ, ಈ ಇನ್ನೊಬ್ರು ಅವ್ರ ಫ್ರೆಂಡ್ 4 ಸೇರಿ ಒಬ್ಬರೇ ಮಾಡಿದ್ದಾರೆ. ಸೂಪರ್. ಅವ್ರ ಹೆಸರು ಆನಿ ಅಂತ, ಕ್ಲೈಂಟ್ ಹೆಸರು. ಇನ್ನು ಎಷ್ಟಿದೆ ಪ್ಲಾಟ್ಸ್ ಖಾಲಿ ಸರ್? ಈಗ ಪ್ರೆಸೆಂಟ್ 145 ಪ್ಲಾಟ್ಸ್ ಅಲ್ಲಿ 68 ಆಗಿದೆ. ಸೊ ಇನ್ನೂ ಒಂದು 50% ಆಲ್ಮೋಸ್ಟ್ 50% ಇದೆ. ಸೊ ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡಿ ಫಾರ್ಮ್ ಲ್ಯಾಂಡ್ ನ, ನೆರಳು ಫಾರ್ಮ್ ಲ್ಯಾಂಡ್ ಅಂತಕ್ಕಂಥದ್ದು. ಸೊ ಯಾರೆಲ್ಲ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಶಿಡ್ಲಘಟ್ಟ ನಿಯರು ಏನಾದ್ರು ಬೇಕು ಅಂತ ನೋಡ್ತಾ ಇದ್ರೆ, ಫುಲ್ಲಿ ಡೆವಲಪ್ಡ್ ಇರ್ತಕ್ಕಂಥ, ಎಲ್ಲ ವ್ಯವಸ್ಥೆ ಇರ್ತಕ್ಕಂಥ, ಎಲ್ಲ ಸಪೋರ್ಟಿಂಗ್ ಇರ್ತಕ್ಕಂಥ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಸವಲತ್ತು ಇರ್ತಕ್ಕಂಥ ನೆರಳು ಫಾರ್ಮ್ ಲ್ಯಾಂಡ್ ಅಲ್ಲಿ ನೀವು ಒಂದು ಲ್ಯಾಂಡ್ ನ ಬೈ ಮಾಡ್ಬೋದು. 5.5 ಗುಂಟೆ ಮಿನಿಮಮ್. ಅಂದ್ರೆ ಏನು, ಒಂದು 25 ಲಕ್ಷ ಕೊಟ್ರೆ ನಿಮ್ಮ ಹೆಸರಲ್ಲಿ ಒಂದು ಪ್ಲಾಟ್ ಅಲ್ವಾ ಸರ್? ಹೌದೌದು. ನೀವು ಎಷ್ಟಾದ್ರೂ ಬೈ ಮಾಡಿ, ಮಿನಿಮಮ್ 5.5 ಗುಂಟೆ ಬೈ ಮಾಡ್ಲಿ. ಮಿನಿಮಮ್ 5.5 ಗುಂಟೆ ಅದು ಮಾತ್ರ ರಿಜಿಸ್ಟರ್ ಮಾಡ್ಸಕ್ಕಾಗೋದು.